Are you able to view the screen? Hello? Are you able to view the screen? Yes, sir. Okay. So now we will start with the problems, okay, on functions on a single random variable. So let's just recap the thing which you have done in the previous class. So what is being given? So first they'll be giving you a function y is equal to ax plus b. The next step is what? You need to find the inverse of this function. Y ಕೊಟ್ಟಿದ್ದಾರೆ equation or inverse ಏನು x ಅದನ್ನ function find out ಮಾಡ್ತೀರಾ ಆಯ್ತಾ. ಅದಾದ್ಮೇಲೆ ಏನು ಮಾಡ್ತೀರಾ ಸಿ ಡಿ ಎಫ್ ಫೈಂಡ್ ಔಟ್ ಮಾಡ್ತೀರಾ ಸಿ ಡಿ ಎಫ್ ಆಫ್ ವಾಟ್ ಎಫ್ ವೈ ಆಫ್ ವೈ ಓಕೆ so you know the CDF of fy of y is what probability of y is less than or equal to y but ನಿಮಗೆ ಏನು ಇವಾಗ ಸಿ ಡಿ ಎಫ್ ಆಫ್ ವೈ ಯೂಸಿಂಗ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಹಂಗಾಗಿ ಏನು ಹೇಳ್ತೀರಾ ಪ್ರಾಬಬಿಲಿಟಿ ಆಫ್ ಇದು ವೈ ಈಕ್ವೇಶನ್ ಏನಿದೆ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಂತ ಇತ್ತಲ್ವಾ ಸೊ ಪ್ರಾಬಬಿಲಿಟಿ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಲೆಸ್ than or equal to y so this can be written in terms of what x what is that x is less than or equal to what y minus b by a so at last what you're trying to do over here is so ನಿಮಗೆ ಕೊಟ್ಟಿರೋದೇನೋ ಸಿ ಡಿ ಎಫ್ ಆಫ್ ವೈ ಫೈಂಡ್ ಔಟ್ ಮಾಡಬೇಕು ಬಟ್ ನೀವೇನು ಮಾಡ್ತೀರಾ ಸಿ ಡಿ ಎಫ್ ಆಫ್ ಎಕ್ಸ್ ಯೂಸ್ ಮಾಡಿಬಿಟ್ಟು ಓಕೆ ಸಿ ಡಿ ಎಫ್ ಆಫ್ ಎಕ್ಸ್ ಯೂಸ್ ಮಾಡಿಬಿಟ್ಟು ಸಿ ಡಿ ಎಫ್ ವೈನ ಫೈಂಡ್ ಔಟ್ ಮಾಡ್ತೀರಾ ಓಕೆ ಸೊ ನೆಕ್ಸ್ಟ್ ಇನ್ ಆರ್ಡರ್ ಟು ಫೈಂಡ್ ದ ಪಿ ಡಿ ಎಫ್ ವಾಟ್ ವಿ ನೀಡ್ ಟು ಡೂ ವಿ ಜಸ್ಟ್ ನೀಡ್ ಟು ಡಿಫ್ರೆನ್ಶಿಯೇಟ್ so in order to find the pdf we just need to differentiate the cdf okay that will give you what the uh, PDF of fy of y. Okay, so this is what you have seen in the earlier class. Okay, so another one important relation which you need to remember is so this is the equation. Okay, so usually in Kirtalamige, they'll be asking you to find fy of y using what x x in PDF use ಮಾಡಿ y the PDF ನ find out ಮಾಡಕ್ಕೆ ಹೇಳ್ತಾರೆ this is what the question will be okay so fy of y is equal to what fx of x into dx by dy ಇದೊಂದು ಈಕ್ವೇಶನ್ ಯಾವಾಗಲೂ ಜ್ಞಾಪನ ಇಟ್ಕೊಂಡಿರಿ ಓಕೆ ಸೊ ಎಫ್ ವೈ ಆಫ್ ವೈ ಇಸ್ ವಾಟ್ ದಟ್ ಇಸ್ ಪಿ ಡಿ ಎಫ್ ಆಫ್ ವೈ ಇಸ್ ವಾಟ್ ಪಿ ಡಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಎಕ್ಸ್ by dy okay so this is an important relation okay so we'll be using this relation often now let us start with the problems so first they are given the problem uh, it is given that the random variable is z, which is Gaussian, okay, with a mean of 0 and a variance of 1. The random variable y is obtained from z. So again ಕೊಟ್ಟಿದ್ದಾರೆ z ಅನ್ನೋದೊಂದು random variable ಕೊಟ್ಟಿದ್ದಾರೆ z ಅನ್ನು ಯೂಸ್ ಮಾಡಿ ನೀವೇನು ಫೈಂಡ್ ಔಟ್ ಮಾಡಬೇಕು y ದು ಪಿ ಡಿ ಎಫ್ ನ ಫೈಂಡ್ ಔಟ್ ಮಾಡಬೇಕು ಓಕೆ ಸೊ ಏನೋ z ವೇರಿಯಬಲ್ ಕೊಟ್ಟಿದ್ದಾರೆ ಅದೇನಿದೆ ಗಾಸಿಯನ್ ಇದೆ ಅದ್ರ ಮೀನ್ ಎಷ್ಟಿದೆ 0 ಇದೆ ವೇರಿಯನ್ಸ್ ಎಷ್ಟಿದೆ 1 ಇದೆ ಬಟ್ ನೀವು ಪಿ ಡಿ ಎಫ್ ಯಾವುದು ಫೈಂಡ್ ಔಟ್ ಮಾಡಬೇಕು y ದು ಪಿ ಡಿ ಎಫ್ ಯೂಸ್ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ವಾಟ್ z ಓಕೆ so this is the equation okay now let us try to solve this so in steps correct ಆಗಿ ನೋಡ್ಕೊಳ್ಳಿ ಹೆಂಗೆ ಅಂತ ಹೇಳ್ಬಿಟ್ಟು okay once ಅದೇ ನಿಮಗೆ ಸ್ಟೆಪ್ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ the problem is very simpler to solve so first step ನಿಮಗೆ ಸೊ ಏನು ಕೊಟ್ಟಿದ್ದಾರೆ z ಕೊಟ್ಟಿದ್ದಾರೆ ಯಾವುದು ಅಂತ ಹೇಳಿದರೆ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ ಸೊ ಅದಕ್ಕೆ ಏನು ಮಾಡಿ ಪಿ ಡಿ ಎಫ್ ಆಫ್ z ಫೈಂಡ್ ಔಟ್ ಮಾಡಿ ಪಿ ಡಿ ಎಫ್ ಆಫ್ ಸೊ ಫಸ್ಟಿಗೆ ಏನು ಮಾಡಬೇಕು
ಝೆಡ್ ಕೊಟ್ಟಿದ್ರಲ್ಲ ಝೆಡ್ ಇನ್ ಪಿ ಡಿ ಎಫ್ ಬರ್ಕೊಳ್ಳಿ. ಝೆಡ್ ಇನ್ ಪಿ ಡಿ ಎಫ್ ನಿಮಗೆ ಗೊತ್ತಿರುತ್ತೆ, ಏನಕ್ಕೆ ಅಂದರೆ ಅವ್ರು ಗಾರ್ಜಿಯನ್ ಅಂತ ಹೇಳಿದ್ದಾರೆ. ಸೊ ಗಾರ್ಜಿಯನ್ ಏನು 1/√2 π ಇಂಟು ಇ ಪವರ್ ಆಫ್ ಮೈನಸ್ ಝೆಡ್ ಸ್ಕ್ವೇರ್ ಬೈ 2. ಸೊ ದಿಸ್ ಇಸ್ ದ ಪಿ ಡಿ ಎಫ್ ಆಫ್ ಗಾರ್ಜಿಯನ್ ರ್ಯಾಂಡಮ್ ವೇರಿಯಬಲ್. ಈ ಸ್ಟೆಪ್ ಕ್ಲಿಯರ್ ಇದೆಯಾ? ಹಲೋ, are you clear with this step? First z is given, you take the pdf of z. Are you clear with this step, first step? Hello. Yes, sir. Okay, so next step, so the second step is they have given you the function. Okay, what is the function? Y is equal to 3z plus 7. ಅದು ಇನ್ವರ್ಸ್ ತಗೊಳ್ಳಿ. ಇನ್ವರ್ಸ್ ಅಂದ್ರೆ ಏನು, z ಡಿ ಫೈಂಡ್ ಔಟ್ ಮಾಡಬೇಕು ಅಂತ ಅಷ್ಟೇ. ಓಕೆ, ಸೊ z ಏನಾಗುತ್ತೆ ಅವಾಗ ನಿಮಗೆ y ಮೈನಸ್ 7/3 ಆಗುತ್ತೆ. ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು, ಪಿ ಡಿ ಎಫ್ ಬರ್ಕೊಳ್ತೀರಾ ಯಾವ್ದು z ಇಂದು. ನೆಕ್ಸ್ಟ್ ಸ್ಟೆಪ್ ಏನು, ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಿ. ಓಕೆ, ಐ ಕ್ಲಿಯರ್ ವಿತ್ ದಿಸ್ ಸೆಕೆಂಡ್ ಸ್ಟೆಪ್. ಹಲೋ. Yes, sir. Okay, next is you need to differentiate this. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಡಿ ಅದನ್ನು ಡಿ ಝೆಡ್ನ. ಈಗ ಬಂದಿರ್ತಾರೆ ಡಿ ಝೆಡ್, ಯಾಕೆ ಅಂತ ಹೇಳಿದ್ರೆ ನೀವು ಈ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಹೇಳಿ, ಎಫ್ ವೈ ಆಫ್ ವೈ ಫೈಂಡ್ ಔಟ್ ಮಾಡಬೇಕು, ಪಿ ಡಿ ಎಫ್ ಆಫ್ ವೈ. ಅದನ್ನ ಹೆಂಗೆ, ಯೂಸಿಂಗ್ ವಾಟ್, ಎಫ್ ಝೆಡ್ ಆಫ್ ಝೆಡ್ ಇಂಟು ವಾಟ್, ಡಿ ಝೆಡ್ ಬೈ ಡಿ ವೈ ಅಲ್ವಾ. ಇದು ಮುಂಚೆನೇ ಹೇಳಿದ್ದೀನಿ, ಇದನ್ನೊಂದನ್ನು ಇಕ್ವೇಶನ್ ಗೊತ್ತಿರಬೇಕು ನಿಮಗೆ. ಇಟ್ ಈಸ್ ವಾಟ್, ಪಿ ಡಿ ಎಫ್ ಆಫ್ ವೈ ಇಸ್ ಇಕ್ವಲ್ ಟು ವಾಟ್, ಪಿ ಡಿ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಬೈ ಡಿ ವೈ ಅಂತ ಮಾಡಬೇಕು. ಓಕೆ, ಸೊ ಹಂಗಾಗಿ ಇದನ್ನೇನು ಮಾಡಿ, ಝೆಡ್ ಫಂಕ್ಷನ್ ಸಿಕ್ಕಿದ ತಕ್ಷಣ, ಇನ್ವರ್ಸ್ ಫಂಕ್ಷನ್ ಸಿಕ್ಕಿದ ತಕ್ಷಣ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1/3 ಬರುತ್ತೆ. ಓಕೆ, ಸೊ ಇವಾಗ ನೀವೇನು, ಸೊ ಇದು ಎಫ್ ವೈ ಆಫ್ ವೈ ಇಸ್ ಇಕ್ವಲ್ ಟು ಎಫ್ ಝೆಡ್ ಆಫ್ ಝೆಡ್ ಇಂಟು ಡಿ ಝೆಡ್ ಬೈ ಡಿ ವೈ. ಸೊ ಝೆಡ್ಗೆ ಇಲ್ಲಿ, ಓಕೆ, ಸೊ ಎಫ್ ಝೆಡ್ ಆಫ್ ಝೆಡ್ ಇಂಟು ಡಿ ಝೆಡ್ ಬೈ ಡಿ ವೈ ಅಂತ ಇದೆಯಲ್ವಾ. ಸೊ ವಾಟ್ ಈಸ್ ಯುವರ್ ಝೆಡ್, ಲುಕ್ ಓವರ್ ಹಿಯರ್. ಸೊ ಎಫ್ ಝೆಡ್ ಆಫ್ ಝೆಡ್ ಅಂದ್ರೆ ಏನು ಹೇಳಿ, ಪಿ ಡಿ ಎಫ್ ಆಫ್ ಝೆಡ್. ಓಕೆ, ಬಟ್ ಇಲ್ಲಿ ಝೆಡ್ ವ್ಯಾಲ್ಯೂ ಎಷ್ಟಿದೆ, ವೈ ಮೈನಸ್ 7/3 ಇದೆಯಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಝೆಡ್, ವೈ ಮೈನಸ್ 7/3 ವಿಚ್ ಯು ಹವ್ ಒಬ್ಟೈನ್ಡ್ ಫ್ರಮ್ ಇನ್ವರ್ಸ್ ಫಂಕ್ಷನ್. ಸೊ ಇಲ್ಲಿ ಝೆಡ್ ಅನ್ನೋದು ಬದಲು ಈ ಇಕ್ವೇಶನ್ ಅಲ್ಲಿ ಏನು ಬರಬೇಕು, ಇಲ್ಲಿ ವೈ ಮೈನಸ್ 7/3 ಹಾಕಬೇಕು. ಸೊ ಈ ಫಾರ್ಮುಲಾ ಎಲ್ಲೆಲ್ಲಿ ಝಿಡ್ ಬರುತ್ತೆ ಅಲ್ಲೆಲ್ಲಿ ಮಾಡ್ತೀರಾ, ವೈ ಮೈನಸ್ 7/3 ಹೋಲ್ ಸ್ಕ್ವೇರ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಲುಕ್ ಓವರ್ ಹಿಯರ್. So it is what, fy of y is equal to fz of z ಬದಲು ಏನು ಬಂದಿರ, y minus 7/3 into dz by dy. ಸೊ y ಇದ್ದ ಜಾಗದಲ್ಲಿ ಏನಾಗುತ್ತೆ, y minus 7 z ಇದ್ದು fz of, ಇಲ್ಲಿ z ಇತ್ತಲ್ಲ, ಸೊ fz of z ಅಂತ ಇತ್ತಲ್ವಾ. ಸೊ z ಜಾಗದಲ್ಲಿ ಏನು ಹಾಕಿದರೆ, y minus 7/3 ಹಾಕಿದರೆ, 1/√2 π e to power minus 1/2. z ಇತ್ತಲ್ಲ, z ಜಾಗದಲ್ಲಿ ಏನು ಹಾಕಿದರೆ, y minus 7/3 ಹಾಕಿದರೆ. ಸೊ ದಿಸ್ ಇಸ್ ಯೋರ್ fz of z. ಸೊ ಡಿ ಝೆಡ್ ಬೈ ಡಿ ವೈ ಅಂದರೆ ಎಷ್ಟು ಹೇಳಿ, 1/3. ಸೊ ಇವಾಗ ಇದು ಎರಡು ಸಿಕ್ಕಿದೆ ನಿಮಗೆ. ಓಕೆ, ಸೊ ಡಿ ಝೆಡ್ ಬೈ ಡಿ ವೈ ಸಿಕ್ಕಿದೆ, ಎಫ್ ಝೆಡ್ ಆಫ್ ವೈ ಮೈನಸ್ 7/3 ಸಿಕ್ಕಿದೆ. ಸೊ ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ದಟ್ ವುಡ್ ಬಿ ಯುವರ್ ಆನ್ಸರ್. ಓಕೆ, ಸೊ ದಟ್ ಗಿವ್ಸ್ ಯು ದ ಆನ್ಸರ್. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ವೆನ್ ಯು ಮಲ್ಟಿಪ್ಲೈ ದಟ್, ಸೊ 1/√2 π ಇಂಟು 3 ಇ ಟು ಪವರ್ ಮೈನಸ್ ಇದೆಲ್ಲ ಮಲ್ಟಿಪ್ಲೈ ಮಾಡಿ, ಹೋಲ್ ಸ್ಕ್ವೇರ್ ಮಾಡಿ, y minus 7 whole square divided by 18. Okay, so this is your final answer. So what is the first step? So they will be giving you the variable z. Okay, ಅದು ಯಾವುದು ಅಂತಲೂ ಹೇಳ್ತಾರೆ, ಗಾಸಿಯನ್ನ ಇಲ್ಲ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾವುದು ಅಂತ ಹೇಳ್ತಾರೆ. ಇನ್ನೊಂದು ಫಂಕ್ಷನ್ ಕೊಡ್ತಾರೆ y ಅಂತ. ನೀವು ಇದ್ರ ಪಿ ಡಿ ಎಫ್ನ ಯೂಸ್ ಮಾಡಿ ಯಾವ್ದ್ರ ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು, ವೈದು ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಫಾರ್ಮುಲಾ ಇರುತ್ತೆ, ವಾಟ್ ಇಸ್ ದಟ್, ಎಫ್ ಐ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಝೆಡ್ ಆಫ್ ಝೆಡ್ ಇಂಟು ಡಿ ಝೆಡ್ ಬೈ ಡಿ ವೈ ಅಂತ ಫಾರ್ಮುಲಾ ಇರುತ್ತೆ. ಆಯಿತಾ. ಸೊ ಫಸ್ಟಿಗೇನು ಇದು ಪಿ ಡಿ ಎಫ್ ಬರ್ಕೊಳ್ಳಿ. ಆಯಿತಾ. ನೆಕ್ಸ್ಟ್ ಈ ಇಕ್ವೇಷನ್ದು ಇನ್ವರ್ಸ್ ಫಂಕ್ಷನ್ ಬರ್ಕೊಳ್ಳಿ. ಆ ಇನ್ವರ್ಸ್ ಫಂಕ್ಷನ್ ನಿಮಗೆ ಝೆಡ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಫಸ್ಟ್ ಪಿ ಡಿ ಎಫ್ ಬರ್ಕೊಳ್ಳಿ, ಇನ್ವರ್ಸ್ ಫಂಕ್ಷನ್ ಬರ್ಕೊಳ್ಳಿ. ನೆಕ್ಸ್ಟಿಗೆ ಏನು ಮಾಡಿ ಅಂದರೆ ಡಿ ಝೆಡ್ ಬೈ ಡಿ ವೈ ಮಾಡಿ, ಆಮೇಲೆ ಏನು ಮಾಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ವಿಲ್ ಬಿ ದ ಫೈನಲ್ ಆನ್ಸರ್. ಓಕೆ, ಸೊ ಐ ಕ್ಲಿಯರ್ ವಿತ್ ದಟ್. ಇನ್ನೊಂದ್ಸತಿ ನಾನು ಹೇಳ್ಬೇಕಾಯ್ತು, ಐ ಕ್ಲಿಯರ್ ವಿತ್ ದಿಸ್. ಹಲೋ, ಹಲೋ, ಐ ಕ್ಲಿಯರ್ ವಿತ್ ದಿಸ್. ಹಲೋ, ಗೊತ್ತಾಯ್ತಾ ಇದು? Yes, sir. Okay, next is similar kind of problem. So look over here.
It is given that the random variable x is Gaussian with a mean of 0 and a variance of 1. Okay. The random variable y is obtained from x with relation y is equal to 5x minus 6. Find the PDF of y. So ಏನು ಮಾಡಿದ್ದಾರೆ ನಿಮಗೆ x ಅನ್ನೋದೊಂದು ರ್ಯಾಂಡಮ್ ವೇರಿಯಬಲ್ ಕೊಟ್ಟಿದ್ದಾರೆ. ಸೊ ಅದೇನಂತ ಹೇಳಿದ್ದಾರೆ, ಇಟ್ ಇಸ್ ಗಾಸಿಯನ್ ಅಂತ ಹೇಳಿದ್ದಾರೆ ಆಯ್ತಾ. ಅದ್ರ ಮೀನ್ ಎಷ್ಟಿದೆ, 0 ಇದೆ. ವೇರಿಯನ್ಸ್ ಎಷ್ಟಿದೆ, y ಇದೆ. ಸೊ ನೀವು ಏನು ಫೈಂಡ್ ಔಟ್ ಮಾಡಬೇಕು, y ಇದು ಪಿ ಡಿ ಎಫ್ ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ y ಗೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಫಾರ್ಮುಲಾ? y is equal to 5x minus 6. So what is the first thing you will be doing? You will be writing the PDF of Gaussian random variable with respect to x. So this is your first step. PDF of random variable x is what? ಇಲ್ಲಿ z ಬದಲು ಏನು ಬರೆದಿರ, ಎಫ್ ಎಕ್ಸ್ ಅಂತ ಬರೆದಿರ. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/√2 pi into e to power of minus x square by 2. ಫಸ್ಟ್ ಸ್ಟೆಪ್ ಆಯ್ತಾ. ನೆಕ್ಸ್ಟ್ ಏನು, ಇದಕ್ಕೆ ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಿ. ಇಟ್ ಇಸ್ ಗಿವನ್ ದಟ್ y is equal to 5x minus 6 ಇದೆಯಾ, x is equal to ಏನಾಗುತ್ತೆ y plus 6 by 5. ನೆಕ್ಸ್ಟ್ ಏನು ಮಾಡ್ತೀರಾ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. dx by dy ಮಾಡ್ಕೊಳ್ಳಿ. ಅವಾಗ ಏನು ಬರುತ್ತೆ, 1/5 ಅಂತ ಬರುತ್ತೆ. ಯಾಕೆಂದರೆ ಇದೆಯಲ್ಲ, ಡಿಫ್ರೆನ್ಶಿಯೇಷನ್ ಆಫ್ y is what 1, ಇದು ಎಷ್ಟಾಗುತ್ತೆ 1/5 ಆಗುತ್ತೆ. ಇದು ಕಾನ್ಸ್ಟೆಂಟ್ 0 ಆಗುತ್ತೆ. ಓಕೆ. ಸೊ ನೀವು ಇವಾಗ ಏನು ಬರುತ್ತೆ ನಿಮಗೆ, ಎಫ್ ವೈ ಆಫ್ y is equal to ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ವೈ ಅಂತ ಆಯಿತು ಅಲ್ವಾ. ಸೊ ನಿಮಗೆ ಇವಾಗ ಡಿ ಎಕ್ಸ್ ಬೈ ಡಿ ವೈ ಎಷ್ಟಿದೆ, 1/5 ಇದೆ ಅಂತ ಗೊತ್ತು ಆಯಿತಾ. ನೆಕ್ಸ್ಟು ಎಫ್ ಎಕ್ಸ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಎಫ್ ಎಕ್ಸ್ ಆಫ್ ಎಕ್ಸಿಗೂ ಫಾರ್ಮುಲಾ ಇದೆ, ಬಟ್ ಇಲ್ಲಿ ಎಕ್ಸ್ ಬದಲು ನೀವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈ ಈಕ್ವೇಷನ್ ಸಿಕ್ಕಿದಿಲ್ಲ, ಇನ್ವರ್ಸ್ ಫಂಕ್ಷನ್ ಸಿಕ್ಕಿದಿಲ್ಲ, ಇದನ್ನ ಇಲ್ಲಿಗೆ ಹಾಕಬೇಕು. ಅವಾಗ ಏನಾಗುತ್ತೆ, ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಟ್, ಸೊ ಇಲ್ಲೇನೋ ಎಕ್ಸ್ ಬದಲು ಏನು ಹಾಕಬೇಕು, ವೈ ಪ್ಲಸ್ 6 ಅಂತ ಹಾಕಬೇಕು. ಅವಾಗ ಏನಾಗುತ್ತೆ ನಿಮಗೆ 1/√2 pi e to power of ಎಕ್ಸ್ ಬದಲು ಏನಾಗುತ್ತೆ ವೈ ಪ್ಲಸ್ 6 ಅಂತ ಬರುತ್ತೆ. ವೈ ಪ್ಲಸ್ 6 ಇದೇನೋ ಮೈನಸ್ ವೈ ಪ್ಲಸ್ 6 by 2 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಯೋರ್ ಫೈನಲ್ ಆನ್ಸರ್. ಓಕೆ. ಸೊ ಇದನ್ನು ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದನ್ನು ಮೈನಸ್ ವೈ ಪ್ಲಸ್ 6 ಹೋಲ್ ಸ್ಕ್ವೇರ್ ಇದೆಲ್ಲ 2 ಸ್ಕ್ವೇರ್ ಬರುತ್ತೆ, ಎಷ್ಟು ಬರುತ್ತೆ 4 ಬರುತ್ತೆ. ಸೊ 4 ಇಂಟು 5 ಅಂದರೆ 20 ಬರುತ್ತೆ. ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ, ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್ ಆ್ಯಂಡ್ ಯುವರ್ ಫೈನಲ್ ಆನ್ಸರ್ ವುಡ್ ಬಿ ಈ ಥರ ಎಕ್ಸ್ಪ್ಯಾಂಡ್ ಮಾಡಿ. ಓಕೆ. ಇದೇ ಬಂದಿದೆಯಾ, 1/√2 pi e to power of minus 1/2 y plus 6 ಹೋಲ್ ಸ್ಕ್ವೇರ್ ಇಂಟು 1/5 ಬಂದಿದೆ. ಓಕೆ. ಸೊ ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡಿದ್ರೆ ಬರುತ್ತೆ 1/5 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಇದ್ರದ್ದು ಸ್ಕ್ವೇರ್ ತಗೊಳ್ಳಿ. ಓಕೆ. ಇದು y plus 6/5 ಇದೆಯಾ, ಇದು y plus 6. ಓಕೆ, ಇಲ್ಲಿ 5 ಇದೆ, ಸೊ ರಿಟರ್ನ್ ಇಟ್ ಆಸ್ 2. ಓಕೆ, ಲೆಟ್ಸ್ ಟೇಕ್ ದಿಸ್ ಆಸ್ 5. ಓಕೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಓಕೆ, ವೆನ್ ಎಕ್ಸ್ಪ್ಯಾಂಡ್ ದಿಸ್, ಸೊ ದಿಸ್ ಟರ್ನ್ಸ್ ಔಟ್ ಟು ಬಿ ವಾಟ್, ಮೈನಸ್ 1/2 ಇಲ್ಲಿದೆಲ್ಲ 1/5 ಇಲ್ಲಿ ಮಲ್ಟಿಪ್ಲೈ ಆಗಿದೆ. ಸೊ 1/5 √2 pi ಮೈನಸ್ ವೈ ಪ್ಲಸ್ 6 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 25. ಇದನ್ನು 25 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ, ಇಟ್ ವುಡ್ ಬಿ 50. ಓಕೆ. ಸೊ ದಿಸ್ ಇಸ್ ಹೌ ವಿಲ್ ಬಿ ಡೂಯಿಂಗ್ ದಿಸ್. ಓಕೆ. ಆರ್ ಕ್ಲಿಯರ್ ವಿತ್ ದಟ್? ಅರ್ಥ ಆಯ್ತಾ ಇದು? ಹಲೋ. ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ ವಿಚ್ ಯು ಡನ್ ಅರ್ಲಿಯರ್. ಸೊ ಫಸ್ಟಿಗೆ ಏನು ಮಾಡಬೇಕು, ಪಿ ಡಿ ಎಫ್ ತೊಗೊಳ್ಬೇಕು, ಈಕ್ವೇಷನ್ದು ಇನ್ವರ್ಸ್ ತೊಗೊಳ್ಬೇಕು, ಡಿಫ್ರೆನ್ಷಿಯೇಟ್ ಮಾಡಿ, ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ. ಓಕೆ. ಇದಕ್ಕೆ ಎಕ್ಸ್ ಬದಲು ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ವರ್ಸ್ ಬಂದಿರೋ ಫಂಕ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಓಕೆ. ಕ್ಲಿಯರ್ ವಿತ್ ದಟ್? Hello. Yes, sir. Okay. Next, again similar kind of problem. It is given that random variable is what, y, and again it is a Gaussian with a mean of 0 and variance of 1. Next, the random variable is what, u. u ಗೆ ನೀವು ಫೈಂಡ್ ಔಟ್ ಮಾಡಬೇಕು. u ಗೆ ನೀವು ಪಿ ಡಿ ಎಫ್ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಕೊಟ್ಟಿರೋ ವೇರಿಯಬಲ್ ಅದು y. ಅದು ಯಾವ ರೀತಿ ಇದೆ, ಗಾಸಿಯನ್ ಇದೆ. ಸೊ ಇವಾಗ ಏನು ಮಾಡ್ತೀರಾ, ಇದ್ರದ್ದು ಪಿ ಡಿ ಎಫ್ನ ತಗೊಳ್ತೀರಾ. ಸೊ ಫಸ್ಟ್ ಇಸ್ ವಾಟ್, ಪಿ ಡಿ ಎಫ್ ಆಫ್ random variable y. ಎಫ್ ವೈ ಆಫ್ y is equal to what, 1/√2 pi e to power of minus y square by 2. ಓಕೆ. ಸೊ ಇದು ಪಿ ಡಿ ಎಫ್ ತೊಗೊಂಡ್ರ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಇದೆಯಲ್ಲ ಅದ್ರ ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಯು ಈಸ್ ಈಕ್ವಲ್ ಟು 3y plus 5 ಕೊಟ್ಟಿದ್ದಾರೆ. ಸೊ y ಈಸ್ ಈಕ್ವಲ್ ಟು ಏನಾಗುತ್ತೆ, u minus 5/3. ಸೊ ಇದನ್ನೇನು ಮಾಡಿ, dy ಬೈ ಏನು ಮಾಡಬೇಕು, ವಿ ಜಸ್ಟ್ ನೀಡ್ ಟು ಡಿಫ್ರೆನ್ಶಿಯೇಟ್ ದಿಸ್. dy ಇದೆಯಾ, dy ಬೈ ಡಿ ಯು ಮಾಡಿ. ಓಕೆ. ಸೊ ಯು ಏನಾಗುತ್ತೆ ಇಲ್ಲಿ u/3 ಇದೆಯಾ. ಸೊ ಹಂಗಾಗಿ ಏನಾಗುತ್ತೆ, dy ಬೈ ಡಿ ಯು ಇಸ್ ಈಕ್ವಲ್ ಟು 1/3 ಆಗುತ್ತೆ. ಸೊ ಪಿ ಡಿ ಎಫ್ ಆಫ್ ಯು ಏನು, ಸೊ ಇಟ್ ಇಸ್ ನಥಿಂಗ್ ಬಟ್ ವಾಟ್, ಎಫ್ ಯು ಆಫ್ ಯು.
in terms of ಏನ್ ಫೈಂಡ್ ಔಟ್ ಮಾಡಬೇಕು, y ಫೈಂಡ್ ಔಟ್ ಮಾಡಬೇಕು. ಇಟ್ ಇಸ್ ಎಫ್ ವೈ ಆಫ್ y, ಓಕೆ, ಎಫ್ ವೈ ಆಫ್ y ಇಂಟು ಡಿ ವೈ ಬೈ ಡಿ ಯು ಆಯಿತು, ಆಯಿತಾ. ಸೊ ಡಿ ವೈ ಬೈ ಡಿ ಯು 1/3 ಇದೆಯಾ, ಇದು 1/3 ಆಯಿತು. ಸೊ ಎಫ್ ವೈ ಆಫ್ ವೈ ಅಂದ್ರೆ ಹೇಳಿ ಈ ಫಂಕ್ಷನ್ ಗಾಸಿಯನ್, ಬಟ್ ವೈ ಬದಲು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ನೀವು. ಸೊ ಇದು ಬರ್ಕೊಂಡಿದ್ದಲ್ಲ ಇನ್ವರ್ಸ್ ಫಂಕ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ವರ್ಸ್ ಫಂಕ್ಷನ್ ಅಂದ್ರೆ ಎಷ್ಟಾಗುತ್ತೆ, ಇದು ಯು ಮೈನಸ್ 5/3. ಸೊ ಇಲ್ಲಿಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ವೈ ಆಫ್ ವೈ ಅಂದರೆ ಎಷ್ಟು, 1/√2π ಇ ಟು ಪವರ್ ಆಫ್ ಮೈನಸ್ ಆಫ್. ಸೊ ವೈ ಯು ಅಂದರೆ ಎಷ್ಟು, ವೈ ಅಂದ್ರೆ ಇಲ್ಲಿ ವೈ ಬಲ್ಲಿ ಏನು ಬರ್ದಿರ, ಇದು ಬರ್ದಿರಲ್ವಾ, ಯು ಮೈನಸ್ 5/3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಅಂದರೆ ಇಲ್ಲಿ -1/2 ಬರುತ್ತೆ, ಇದು -1/2 ಹೊರಡೆ ತಗೊಳ್ಳಿಗೆ. ಸೊ ಇದನ್ನಾಗುತ್ತೆ -1/2 ಇಂಟು ಯು ಮೈನಸ್ 5/3 ಹೋಲ್ ಸ್ಕ್ವೇರ್ ಬರ್ತೀನಿ. ಸೊ ಇಂಟು ವಾಟ್, into 1/3. So this is the final answer. So you can expand this. So ಇದು ಇಲ್ಲಿ ಆಗುತ್ತೆ 1/3 ಮಲ್ಟಿಪ್ಲೈ ಮಾಡ್ತಾ, ದಟ್ ಇಸ್ ವಾಟ್ 1/3 ಇಂಟು ಸ್ಕ್ವೇರ್ ರೂಟ್ ಆಫ್ 2π ಆಗುತ್ತೆ. ಇಲ್ಲಿ 3 ಸ್ಕ್ವೇರ್ ಅಂತ ಎಷ್ಟು ಬರುತ್ತೆ, 3 ಸ್ಕ್ವೇರ್ ಇಸ್ ಎಷ್ಟು ಬರುತ್ತೆ, 9, 9 2 is 18. So it is minus of u minus 5 whole square divided by 18 ಬರುತ್ತೆ. Okay, so this is how you will be finding the PDF. Okay, are you clear with that? Hello, are you clear with this? Yes, sir. Okay, so all the three problems are of similar type. Okay, next let us look at the other kind of problem. So ಒಂದೊಂದು ಪ್ರಾಬ್ಲಮ್, ಮೂರು ಪ್ರಾಬ್ಲಮ್ ಒಂದೇ ತರ ಇರುತ್ತೆ. ಓಕೆ, ಇವಾಗ ಬೇರೆ ತರ ಪ್ರಾಬ್ಲಮ್ ನೋಡೋಣ. ಓಕೆ, so a Gaussian random variable x is being given, its mean is 75.1 and its standard deviation is what, 10.2. Evaluate from probability of 59.9 to 81.7. So ನಿಮಗೆ ಮೀನು, ಓಕೆ, ನಿಮಗೆ ಮೀನ್ is equal to 0 ಇದ್ದಿ, ಆಯಿತಾ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು 1 ಇದ್ರೆ, ಓಕೆ, ನಿಮಗೆ ಫಾರ್ಮುಲಾ ಈಸಿ ಇರುತ್ತೆ. ಇವಾಗ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/√2π ಇಂಟು ಇ ಟು ಪವರ್ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಬಂದ್ಬಿಡುತ್ತೆ, ಆಯಿತಾ. ಯಾವುದಕ್ಕೆ, ಮೀನ್ 0 ಇದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇದ್ರೆ ಈ ಫಾರ್ಮುಲಾ ಹಾಕೊಳ್ತೀರಾ ಯಾವಾಗಲೂ ಗಾಸಿಯನ್ ರಾಂಡಮ್ ವೇರಿಯಬಲ್ಗೆ, ಆಯಿತಾ. ಸೊ ವಾಟ್ ಯು ಕಾಲ್ ದಿಸ್ ಆಸ್, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ನಾರ್ಮಲೈಸ್ಡ್ ಗಾಸಿಯನ್ ರಾಂಡಮ್ ವೇರಿಯಬಲ್ ಅಂತ ಕರೀತಾರೆ. ಇನ್ ಕೇಸ್ ಮೀನ್ ವ್ಯಾಲ್ಯೂ 0 ಇಲ್ದಲ್ಲ ಬೇರೆ ವ್ಯಾಲ್ಯೂ ಇದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇರೆ ಇದ್ರೆ ಈ ಫಾರ್ಮುಲಾನ ಯೂಸ್ ಮಾಡೋಂಗಿಲ್ಲ. ಇದು ಯಾವಾಗಲೂ ನಿಮ್ಮ ಮೈಂಡಲ್ಲಿ, ಓಕೆ. ಮೀನ್ 0 ಇಲ್ದಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇಲ್ದಲೆ ಇದ್ರೆ ಈ ಫಾರ್ಮುಲಾನ ನೀವು ಯೂಸ್ ಮಾಡೋಂಗಿಲ್ಲ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟಿಗೆ ಕೊಟ್ಟಿರೋ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನಾರ್ಮಲೈಸ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಕೈಂಡ್ ಆಫ್ ಪ್ರಾಬ್ಲಮ್ ವಿ ಆರ್ ಲುಕಿಂಗ್ ಓವರ್ ಹಿಯರ್. ಓಕೆ, ಸೊ ಮೀನ್ ಎಷ್ಟಿದೆ, 75.1 ಇದೆ, 0 ಇಲ್ಲ ಅಲ್ವಾ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ, 10.2 ಇದೆ. ಓಕೆ, ಸೊ ಮೀನ್ ಈಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ವ್ಯಾಲ್ಯೂ. ಅವಾಗ ಏನು ಮಾಡಬೇಕು, ಒಂದು ಹೊಸ ರ್ಯಾಂಡಮ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀರಾ. ವಾಟ್ ಇಸ್ ದಟ್, y is equal to x minus new x divided by sigma x. So what is the new random variable which you have defined now, y ಅಂತ ಡಿಫೈನ್ ಮಾಡಿದ್ದೀರಾ. ಓಕೆ, ನಿಮಗೆ ಕೊಟ್ಟಿರೋ ವೇರಿಯಬಲ್ ಏನು, x ಅಂತ, ಬಟ್ ನೀವು ಹೊಸ ರ್ಯಾಂಡಮ್ ವೇರಿಯಬಲ್ನ ನೀವೇ ಕ್ರಿಯೇಟ್ ಮಾಡ್ತೀರಾ. ವಾಟ್ ಇಸ್ ವಾಟ್, ದಟ್ y. Why are you doing this? You just need to normalize this mean and standard deviation. Okay, so y is equal to x minus new x divided by sigma x. So this is the formula. Okay, you need to remember this formula. Okay, ಸೊ ಇದು ಹೊಸ ರ್ಯಾಂಡಮ್ ವೇರಿಯಬಲ್ ಅಂತ ಹೇಳಿದ್ರೆ, ಓಕೆ. ಸೊ ಇವಾಗ ಇದನ್ನ ಯೂಸ್ ಮಾಡಿಬಿಟ್ಟು ನಾರ್ಮಲೈಸ್ ಮಾಡಬೇಕು. ಓಕೆ, ಸೊ ಇವಾಗ ಫಸ್ಟಿಗೆ ಏನು ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು 59.9 ಟು 81.75 ಅಂತ ಕೊಟ್ಟಿದ್ದಾರೆ. ಓಕೆ, ಈ ಈಕ್ವೇಷನ್ನ ಯೂಸ್ ಮಾಡಿ ಎಕ್ಸ್ ಮೈನಸ್ ನ್ಯೂ ಎಕ್ಸ್, ಎಕ್ಸ್ ಅಂದರೆ ಎಷ್ಟು, ಈಗ 59, ಒಂದು ಎಕ್ಸ್ ವ್ಯಾಲ್ಯೂ ಎಷ್ಟು 59, ಇನ್ನೊಂದು ಎಕ್ಸ್ ಯಾವುದು 81.75, ಎರಡನ್ನೂ ನಾರ್ಮಲೈಸ್ ಮಾಡೋಣ. ಓಕೆ, ಸೊ ಫಸ್ಟ್ನೇದು ನಾರ್ಮಲೈಸ್ ಮಾಡಿ ನೋಡೋಣ. ಸೊ ವಾಟ್ ಇಸ್ ದಿಸ್ ಈಕ್ವೇಷನ್, y is equal to x minus new x divided by sigma x. So value of x is how much, 59.9. Value of mean is how much, they have given you. So what is the value of mean, 75.1. So next, what is the value of standard deviation, 10.2. ಇಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ, -1.53 ಅಂತ ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ y ವಿಚ್ ಯು ಹ್ಯಾವ್ ಒಬ್ಟೈನ್ಡ್ ಫ್ರಮ್ ವಾಟ್, ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ದು ವ್ಯಾಲ್ಯೂ ಯೂಸ್ ಮಾಡಿಬಿಟ್ಟು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ವೈದ್ ವ್ಯಾಲ್ಯೂ -1.53 ಅಂತ ಬಂತು. ಅದೇ ಥರ ಸೆಕೆಂಡ್ ಒನ್ 81.75 ಇದನ್ನೇ ಮಾಡಿ. ಓಕೆ, ಸೊ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್. ಸೊ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ,
0.65 ಅಂತ ಬಂತು. ಓಕೆ, ಸೊ ನಾವು ಯು ಚೆಕ್ ಔಟ್ ದಿಸ್ ಪ್ರಾಬಿಲಿಟಿ. ಓಕೆ, ಇವಾಗ ಏನಾಗಿದೆ, ನಾರ್ಮಲೈಸ್ ಆಗಿದೆ ನೋಡಿ. 59.9 ಇದ್ದಿದ್ದು ಏನಾಗಿದೆ, ಸೊ 59.9 ಇದೇನಾಗಿದೆ, -1.53 ಇದೆ. 81.75 ಇದೇನಾಗಿದೆ, 0.65 ಆಗಿದೆ. ಓಕೆ, ಸೊ ದ ನಂಬರ್ ಇಸ್ ಬೀಯಿಂಗ್ ವಾಟ್ ನಾರ್ಮಲೈಸ್ಡ್. ಸೊ ಅವ್ರು ಕೇಳಿದ್ದೇನು, ಎಕ್ಸ್ ವ್ಯಾಲ್ಯೂ ಎಲ್ಲಿಂದ 59.9 ಇಂದ 81.75. ಸೊ ನೀವು ಫೈಂಡ್ ಔಟ್ ಮಾಡ್ತಿರೋದು ಯಾವುದಕ್ಕೆ, ವೈಗೆ. ಎಷ್ಟು ವೈ, -1.53 ಟು 0.65. ಸೊ ಇದಕ್ಕೆ ನಿಮಗೆ ಫಾರ್ಮುಲಾ ಗೊತ್ತು. ಓಕೆ, ಸೊ ವಾಟ್ ಇಸ್ ದಟ್, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಸೊ ದ ಫೈ ಆಫ್ 0.65 ಇದನ್ನೇ ಬರ್ಕೊಂಡಿದ್ರೆ ಇಲ್ಲಿ. ಓಕೆ, ರಿಟರ್ನ್ ಇಯರ್. ಸೊ ಇದು ಗೊತ್ತಲ್ವ ನಿಮಗೆ, ಎಫ್ ಎಕ್ಸ್ ಆಫ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಇದು ವೈ ಆಗುತ್ತೆ, ಯಾಕೆಂದರೆ ವೈ ಯೂಸ್ ಮಾಡ್ತಿರಲ್ಲಿ. ಎಫ್ ವೈ ಆಫ್ 0.65 ಮೈನಸ್ ಎಫ್ ವೈ ಆಫ್ ಮೈನಸ್ ಆಫ್ 1.53 ಮಾಡ್ತೀರಾ. ಓಕೆ, ಸೊ ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್ ಹಿಯರ್. ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಫ್ ವೈ ಅಂತ ಯೂಸ್ ಮಾಡಿದ್ಬಿಟ್ಟು ಇಲ್ಲಿ ಏನು ಬರ್ತೀರಾ, ಸೈ ಅಂತ ಒಂದು ಸಿಂಬಲ್ ಯೂಸ್ ಮಾಡಿದ್ರೆ, ಸಿಂಬಲ್ ಡಿಫ್ರೆನ್ಸ್ ಅಷ್ಟೇ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಸಿ ಡಿ ಎಫ್. ಓಕೆ, ಸಿ ಡಿ ಎಫ್ ಆಫ್ ದ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ದ ಸಿ ಡಿ ಎಫ್ ಆಫ್ ದ ಲೋಯೆಸ್ಟ್ ವ್ಯಾಲ್ಯೂ. ಸೊ ಇದ್ರದ್ದು ಹೆಂಗೆ ಮಾಡ್ತೀರಾ, ಯೂಸಿಂಗ್ ದ ಕ್ಯಾಲ್ಕುಲೇಟರ್. ಓಕೆ, ಸೊ ಕ್ಯಾಲ್ಕುಲೇಟರಲ್ಲಿ ಮೋಡಿಗೆ ಹೋಗಿ ಸ್ಟ್ಯಾಟಿಸ್ಟಿಕ್ ಹೋಗಿ ಈ ಪಿ ಅಂತ ಬರುತ್ತಲ್ಲ, ಪಿಗೆ ಎಷ್ಟು ಕೊಡಿ, 0.65 ಕೊಡಿ ಪಿ ಆಫ್. ಇನ್ನೊಂದು ಪಿ ಆಫ್ ಏನೋ -1.53 ಅಂತ ಕೊಡಿ. ಇದೇನು ಬರುತ್ತೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ವೆನ್ ಯು ಗೆಟ್ ದ ಆನ್ಸರ್, you just subtract these two and you'll be getting this answer. ಎಷ್ಟು ಬರುತ್ತೆ ನಿಮಗೆ, 0.6792 is the answer which you'll be getting. Okay, are you clear with these steps? Hello, ಇಷ್ಟು ಅರ್ಥ ಆಯ್ತಾ? Hello. Yes, sir. Okay, so this is the second kind of problem. Okay, next ಅದೇ ಥರ ಇದೆ ನೋಡಿ ಇಲ್ಲಿ. ಸೊ ಗಾಸಿಯನ್ ರ್ಯಾಂಡಮ್ ಎಕ್ಸ್ ಒಂದು ಗಾಸಿಯನ್ ರ್ಯಾಂಡಮ್ ಬೇರೆ ಕೊಟ್ಟಿದ್ದಾರೆ, ಅದು ಮೀನ್ ಎಷ್ಟಿದೆ, 0 ಇಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಹ 1 ಇಲ್ಲ. ಪ್ರಾಬಿಲಿಟಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿವರೆಗೂ, 50 ಇಂದ 80ವರೆಗೂ ಕೊಟ್ಟಿದ್ದಾರೆ. ಅಂದರೆ ಎಷ್ಟು, ಪ್ರಾಬಿಲಿಟಿ ಆಫ್ ಎಕ್ಸ್ ಈಸ್ ಫ್ರಮ್ ವೇರ್ 50 ಟು 80 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡ್ಬೇಕು, ನೀವು ಇದನ್ನ ನಾರ್ಮಲೈಸ್ ಮಾಡಬೇಕು. ಸೊ ಹೊಸ ವೇರಿಯಬಲ್ ವೈ ತಗೊಂಡು ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಜಿಗ್ಮಾ ಎಕ್ಸ್ ಅಂತ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾರ್ಮಲೈಸ್ ಮಾಡ್ತಾರೆ. 50 ಇದ್ದಿದ್ದು ಎಷ್ಟಾಗುತ್ತೆ, -1.138 ಆಗುತ್ತೆ. 80 ಇದ್ದಿದ್ದು ಏನಾಗುತ್ತೆ, 0.33 ಎಕ್ಸ್ ಬರುತ್ತೆ. ಸೊ ಇದ್ರದ್ದು ಇವಾಗ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು ನೋಡಿ ಇಲ್ಲಿ. ಎಕ್ಸ್ ಈಸ್ ಈಕ್ವಲ್ ಟು 50 ಟು 80 ಇದೇನಾಗುತ್ತೆ, ವೈ ಈಸ್ ಈಕ್ವಲ್ ಟು -1.338 ಟು 0.33 ಬರುತ್ತೆ. ಹಂಗಂದ್ರೆ ಅರ್ಥ ಏನು, ಫೈ ಆಫ್ ವಾಟ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ, 0.3336 ಮೈನಸ್ ಫೈ ಆಫ್ ವಾಟ್ ಇಸ್ ದಟ್, -1.138 ಅಂತ ಬರುತ್ತೆ. ಓಕೆ, ಸೊ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಯೂಸಿಂಗ್ ದ ಕ್ಯಾಲ್ಸಿ. ಓಕೆ, ಇದು ಆನ್ಸರ್ ಏನು ಬರುತ್ತೆ ಅದು ಬರ್ಕೊಳ್ಳಿ. ಇಲ್ಲಿ ನಾನು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ರೂಲ್ ಇತ್ತು ನೋಡಿ, ಫೈ ಆಫ್ ಮೈನಸ್ ಬಂದರೆ 1 ಮೈನಸ್ ಫೈ ಆಫ್ 1.138 ಅಂತ ಇದೆಯಲ್ಲ, ಅದನ್ನ ಇಲ್ಲಿ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಓಕೆ, ಬಟ್ ಕ್ಯಾಲ್ಸಿ ನೀವು ಡೈರೆಕ್ಟಾಗಿ ಫೈ ಆಫ್ ಮೈನಸ್ ಕೊಟ್ಟರೆ ಅದೇ ಆನ್ಸರ್ ಬರುತ್ತೆ, ಎರಡು ಒಂದೇ. ಓಕೆ, 1 ಮೈನಸ್ ಇನ್ ನೆಗೆಟಿವ್ ಇದ್ದರೆ 1 ಮೈನಸ್ ಫೈ ಆಫ್ ಅಂತ ಮಾಡಬೇಕು ಆ್ಯಕ್ಚುಲಿ, ಬಟ್ ಕ್ಯಾಲ್ಸಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಹಾಗಾಗಿ ಈ ಸ್ಟೆಪ್ ಏನು ಮಾಡೋದು ಬೇಡ ಅನಿಸುತ್ತೆ, ನೋಡಿ ಮಾಡೋದಿದ್ರೆ ಮಾಡಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಆನ್ಸರ್ ಮೈನಸ್ ಹಾಕೋದ್ರೂ ಬರುತ್ತೆ. ಓಕೆ, ಸೊ ಇದೆರಡರದ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ subtract ಮಾಡಿ, that gives you the answer. Okay, so this is the second question of the same type. Okay, next is third type, that is third question of the same type. ಇಲ್ಲಿ ಕೊಟ್ಟಿದ್ದಾರೆ, ಮತ್ತೇನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಎ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್. ಸೊ ನ್ಯೂ ಎಕ್ಸ್ 0 ಇಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನು 1 ಇಲ್ಲ, ಇವ್ಯಾಲ್ಯೂಯೇಟ್ ಫ್ರಮ್ ವಾಟ್, 53.5 ಟು 80.5. ಸೊ ಫಸ್ಟಿಗೇನು ಹೊಸ ರ್ಯಾಂಡಮ್ ವೇರಿಯಬಲ್ ಬೈ ತಗೊಳ್ತೀರಾ, ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಬೈ ಜಿಗ್ಮಾ ಎಕ್ಸ್. ಸೊ 53.5 ಇದೇನಾಗುತ್ತೆ, -0.9 ಆಗುತ್ತೆ. 80.9 ಇದೇನಾಗುತ್ತೆ, 0.38 ಆಗುತ್ತೆ. ಸೊ ಸೊ ಇವಾಗ ಏರಿಯಾ ಏನಾಗುತ್ತೆ, ಸೊ ಏರಿಯಾ ಆಫ್ ಎಕ್ಸ್ ಇಸ್ ವಾಟ್, 53.5 ಇಂದ 80.9 ಇದ್ದಿದ್ದು ಹೊಸ ವೇರಿಯಬಲ್ ವೈ ಏನಾಗುತ್ತೆ, -0.9661 ಇಂದ 0.38008 ಆಗುತ್ತೆ. ಅದ್ರದ್ದೇನೋ ಫೈ ಆಫ್ ವಾಟ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ, 0.3803 ಮೈನಸ್ ಫೈ ಆಫ್ ವಾಟ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ, ಮೈನಸ್ ಆಫ್ 0.9661 ಬರುತ್ತೆ. ಇದ್ರದ್ದು ಕ್ಯಾಲ್ಸಿಲ್ ಫೈಂಡ್ ಔಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ, ಇದ್ರದ್ದು ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ, ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ವುಡ್ ಬಿ ಯೋರ್ ಫೈನಲ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಫೈಂಡಿಂಗ್ ಔಟ್ ದ answers for the second type of problem. Okay, so are you clear with this second type?
Hello, hello. Yes, sir. Next is third type of problems. Okay. So ಇದು one problem previous class ಅಲ್ಲಿ ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ y is equal to n ಕೊಟ್ಟಿದ್ದಾರೆ. A dimension is a tolerance or specified. y ವ್ಯಾಲ್ಯೂ ಕೊಟ್ಟಿದ್ದಾರೆ. y ಎಷ್ಟಿರುತ್ತೆ? 0.75 ಪ್ಲಸ್ ಆರ್ ಮೈನಸ್ 0.002 ಅಂತ ಇದೆ. ಸೊ y is a Gaussian random variable with a mean in ಕೊಟ್ಟಿದ್ದಾರೆ 0.75 ಕೊಟ್ಟಿದ್ದಾರೆ and a standard deviation of what? 0.0013. Estimate the percent of realization of y that will be taken in with the tolerance. Okay. ಸೊ ಫಸ್ಟಿಗೆ ಏನು ಮಾಡಿ ಬೈದು ಟಾಲರೆನ್ಸ್ ನೋಡ್ಕೊಳ್ಳಿ, ರೇಂಜ್ ನೋಡ್ಕೊಳ್ಳಿ. 0.75 ಪ್ಲಸ್ ಆಯಿತಾ, 0.75 ಪ್ಲಸ್ 0.002 ಅಂದರೆ ಇಷ್ಟು ಬರ್ತದೆ, 0.052. 0.75 ಮೈನಸ್ 0.002 ಅಂದರೆ 0.748. ಸೊ ಎರಡು ವ್ಯಾಲ್ಯೂ ಬಂತ ನಿಮಗೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಿಮಗೆ ಇದು 0 ಮತ್ತು 1 ಇಲ್ಲ, ಹಂಗಾಗಿ ಏನು ಮಾಡಬೇಕು, ಇದನ್ನು ನಾರ್ಮಲೈಸ್ ಮಾಡಬೇಕು. ಓಕೆ, ನಾರ್ಮಲೈಸ್ ಮಾಡೋಕ್ಕೆ ನಿಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಇವಾಗ ಏನು ಮಾಡ್ತೀರಾ, ಸೊ ನಿಮಗೆ ಗೊತ್ತಿರೋ ವ್ಯಾಲ್ಯೂ ಏನು, ಎಕ್ಸ್ ಇಂದು ಒಂದು ವ್ಯಾಲ್ಯೂ ಇದು ಏನು, 0.748 0.752 ಅಂತ ಇದೆ. ಇದು ನಿಮಗೆ ಕೊಟ್ಟಿರೋ ಎಕ್ಸ್. ಬಟ್ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನು 0 ಮತ್ತು 1 ಇಲ್ಲ, ಹಂಗಾಗಿ ಈ ವ್ಯಾಲ್ಯೂನ ಏನು ಮಾಡಬೇಕು, ನೀವು ನಾರ್ಮಲೈಸ್ ಮಾಡಬೇಕು. ಸೊ ಅದಕ್ಕೆ ಏನು ತೊಗೊಳ್ತೀರಾ, ಒಂದು ಹೊಸ ವೇರಿಯೇಬಲ್ ತೊಗೊಳ್ತೀರಾ. y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಅಂತ ಹೊಸ ವೇರಿಯೇಬಲ್ ತೊಗೊಂಡಿದ್ದೀರಾ. ಇಲ್ಲಿ ನೋಡಿ, y ಈಸ್ ಈಕ್ವಲ್ ಟು, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಇದು ಜಸ್ಟ್ ಇದು ಸಿಂಬಲ್ ಒಂಚೂರು ಚೇಂಜ್ ಆಗಿದೆ, ಕೊಟ್ಟಿರೋ ವ್ಯಾಲ್ಯೂ ಇಲ್ಲಿ ಇದೆಯಲ್ಲ, ವೈ ಅಂತ ವೇರಿಯೇಬಲ್ ಕೊಡ್ಬೇಕಾದ್ರೆ ವೈ ಅಂತಾನೆ ಕೊಟ್ಬಿಟ್ಟಿದ್ದಾರೆ. ಓಕೆ, ಹಂಗಾಗಿ ಇದು ಫುಲ್ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ. ಸೊ ಸಿಂಬಲ್ ಚೇಂಜ್ ಅಷ್ಟೇ, ಲಾಜಿಕ್ ಎಲ್ಲ ಸೇಮ್ ಅದೇ ಇರುತ್ತೆ. ಸೊ ವೈ ಈಸ್ ವೇರಿಂಗ್ ಫ್ರಮ್ ವೇರ್, ಸೊ ದ ವ್ಯಾಲ್ಯೂ ಆಫ್ ವೈ ಈಸ್ ವೇರ್ 0.748 ಇಂದ 0.752 ವರೆಗೂ ಇದೆ. ವೈ ಅನ್ನೋ ವೇರಿಯೇಬಲ್ ಇಲ್ಲೆಲ್ಲ ಕೊಟ್ಟಿರೋದು ವೈ ಅಂತಾನೆ, ವೈ ಇಸ್ ಎ ಗೌಸಿಯನ್ ರಾಂಡಮ್. ನೀವು ಇವಾಗ ಹೊಸ ವೇರಿಯೇಬಲ್ ಫೈಂಡ್ ಔಟ್ ಮಾಡ್ತೀರಾ, ಎಕ್ಸ್ ಅಂತ. ವಾಟ್ ವುಡ್ ಬಿ ಎಕ್ಸ್, y minus new y divided by sigma y. ಓಕೆ, ಫಾರ್ಮುಲಾ ಲಾಜಿಕ್ ಎಲ್ಲ ಸೇಮೇ, ವೇರಿಯೇಬಲ್ ನೇಮ್ ಚೇಂಜ್ ಆಗ್ತಿದೆ. ಆಯ್ತಾ, ಹೊಸ ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವು ಯು ಟೇಕ್ ಓವರ್ ಹಿಯರ್. ಸೊ ಫಸ್ಟಿಗೆ y is equal to 0.748 ಇದ್ದಾಗ ಏನಾಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 0.748 ಮೈನಸ್ ಮೀನ್ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಆವಾಗ ಹೊಸ ವ್ಯಾಲ್ಯೂ ಆಫ್ ಎಕ್ಸ್ ಸಿಗುತ್ತೆ ನಿಮಗೆ. ಎಕ್ಸ್ ಎಷ್ಟು ಬರುತ್ತೆ, -2.31. ನೆಕ್ಸ್ಟ್ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. 0.74252ಗೆ ಎಷ್ಟು ಬರುತ್ತೆ, ಹೊಸ ವ್ಯಾಲ್ಯೂ ಆಫ್ ಎಕ್ಸ್ ಸಿಗುತ್ತೆ. ಎಷ್ಟಿರುತ್ತೆ, 0.769. ಸೊ ನಿಮಗೆ y ಈಸ್ ಈಕ್ವಲ್ ಟು ಈ ರೇಂಜ್ ಇತ್ತಲ್ಲ, 7.48 ಮತ್ತು 0.752, ಇದು ನಾರ್ಮಲೈಸ್ ಮಾಡಿದಾಗ ಏನಾಗುತ್ತೆ, ಹೊಸ ವ್ಯಾಲ್ಯೂ ಆಫ್ ಎಕ್ಸ್ ಸಿಗುತ್ತೆ. ಎಷ್ಟು, -2.31. ಓಕೆ, ಟು 0.769 ಈ ಹೊಸ ವ್ಯಾಲ್ಯೂ ಸಿಗುತ್ತೆ. ಇವಾಗ ಇದಕ್ಕೆ ಏನು ಮಾಡ್ತೀರಾ, ಇದನ್ನು ಅಪ್ಲೈ ಮಾಡಿ. ಈಗ ಸಿ ಡಿ ಎಫ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 5 ಆಫ್ 0.769 ಮೈನಸ್ -5 ಆಫ್ ವಾಟ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ, -2.31. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇದು ಕ್ಯಾಲ್ಕುಲೇಟ್ ಮಾಡಿ, ಇದಕ್ಕೊಂದು ಆನ್ಸರ್ ಸಿಗುತ್ತೆ, ಇದಕ್ಕೊಂದು ಆನ್ಸರ್ ಸಿಗುತ್ತೆ. ಅದು ಎರಡನ್ನೂ ಆನ್ಸರ್ನ ಮೈನಸ್ ಮಾಡಿದ್ರೆ ದಟ್ ವಿಲ್ ಬಿ ಗಿವ್ ಇನ್ ದ ಫೈನಲ್ ರಿಸಲ್ಟ್. ಸೊ ಇಲ್ಲಿ ಬರೀಬೇಕಾದ್ರೆ ನಾನು ಏನು ಬರ್ತೀನಿ, 5 ಅಂತ ಬರ್ತೀನಿ ಇಲ್ಲಿ. ಸೊ ಅದ್ರ ಬದಲು ಏನು ಈಕ್ವೇಷನ್ ಯೂಸ್ ಮಾಡ್ಬೋದು, ಎಫ್ ಎಕ್ಸ್ ಅಪ್ ಅಂತಲೂ ಬರಿಬೋದು. ಓಕೆ, ಇದನ್ನು ಹಿಂಗಾದ್ರೂ ಬರೀರಿ, ಸಿಂಬಲ್ ಚೇಂಜ್ ಆಗಿದೆ ಅಷ್ಟೇ. ಇದು ಸಿ ಡಿ ಎಫ್ ಅಲ್ವಾ, ಎಫ್ ಎಕ್ಸ್ ಆಫ್ 0.769 ಆದರೂ ಬರೀ, 5 ಅಂತನಾದ್ರೂ ಬರೀ. ಹಾಗಾಗಿ ನಾನು ನೋಟ್ಸಲ್ಲಿ ಎರಡನ್ನೂ ಕೊಟ್ಟಿದ್ದೀನಿ. ನೀವು ಈ ಥರ ಬರೆದ್ರೂ ಸರಿ, ಈ ಥರ ಬರೆದ್ರೂ ಸರಿ, ವಾಟ್ ಲಾಜಿಕ್ ಮಾತ್ರ ಇದೇ ಥರ ಇರಬೇಕು. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಇಷ್ಟು ಅರ್ಥ ಆಯ್ತಾ ಸೆಕೆಂಡ್ ಪ್ರಾಬ್ಲಮ್ ಆಫ್ ಸೆಕೆಂಡ್ ಟೈಪ್? ಹಲೋ, Yes, sir. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಕರೆಕ್ಟಾಗಿ ನೋಡ್ಕೊಂಡ್ರೆ ಸಾಕು, ಉಳಿದಿದ್ದು ಇನ್ನೆರಡು ಪ್ರಾಬ್ಲಮ್ ಅದೇ ಥರ ಇರುತ್ತೆ. ಓಕೆ, ನೋಡೋಕ್ಕೆ ಸಖತ್ ದೊಡ್ಡದಿರುತ್ತೆ ಪ್ರಾಬ್ಲಮ್ಮು, ಬಟ್ ಆ್ಯಕ್ಚುಲಿ ಸಾಲ್ವ್ ಮಾಡಿದ್ರೆ ಸಖತ್ ಸಿಂಪಲ್ ಇದೆ ಇವೆಲ್ಲ. ಓಕೆ, ಸೊ ಇವಾಗ ನೋಡಿ, ಪ್ರೊಡಕ್ಷನ್ ಡ್ರಾಯಿಂಗ್ ಸ್ಪೆಸಿಫೈಸ್ ಡೈಮೆನ್ಷನ್ ಆನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಸ್ 0.75. ಅಸ್ಯೂಮ್ ದಟ್ ದ ಮಾನಿಟರ್ ಇಸ್ ಸಚ್ ದಟ್ ದ ಡೈಮೆನ್ಷನ್ ಇಸ್ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ y. ಓಕೆ, ಸೊ ಇವಾಗ ಏನು ಕೊಟ್ಟಿದ್ದಾರೆ, y ಅನ್ನೋದು ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 0.75 ಪ್ಲಸ್ ಆರ್ ಮೈನಸ್ 0.02 ಕೊಟ್ಟಿದ್ದಾರೆ. ಇಲ್ಲಿ ಏನು ಚೇಂಜ್ ಮಾಡಿದ್ದಾರೆ, ಮೀನ್ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ.
ಸೊ ನಿಮಗೆ ವೈ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ರೇಂಜ್ ಆಗುತ್ತೆ 0.75 ಪ್ಲಸ್ 0.002 ಅಂದ್ರೆ ಎಷ್ಟಾಯಿತು 0.752 ಆಗುತ್ತೆ. ಓಕೆ 0.752 ಆಗುತ್ತೆ. 0.75 ಮೈನಸ್ 0.002 ಅಂದರೆ 0.748 ಆಗುತ್ತೆ. ವೈದ್ ರೇಂಜ್ ಕೊಟ್ಟಿದ್ದಾರೆ ಇಷ್ಟಾಗುತ್ತೆ ಅಂತ. ಸೊ ಬಟ್ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದು 0 ಮತ್ತೆ 1 ಇಲ್ಲ, ಹಂಗಾಗಿ ನೀವು ಹೊಸ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ಎಕ್ಸ್? ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ ನ್ಯೂ ವೈ ಡಿವೈಡೆಡ್ ಬೈ ಸಿಗ್ಮಾ ವೈ. ಸೊ ಇದ್ರದ್ದು ಹೊಸ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಇದ್ರದ್ದು ಹೊಸ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಸೊ ವೈ ಇಸ್ ಈಕ್ವಲ್ ಟು 0.748 ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಇಷ್ಟು ಬರುತ್ತೆ. 0.752 ಇದ್ದಾಗ ಏನಾಗುತ್ತೆ, ಇಷ್ಟು ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ಹೊಸ ವೇರಿಯಬಲ್ ಬಂತು, ಏನು? ಸೊ ವೈ ಎಷ್ಟಿತ್ತು 0.748 ಇಂದ 0.758 ಇತ್ತು. ಇದನ್ನ ನಾರ್ಮಲೈಸ್ ಮಾಡಿದ್ರೆ ನಿಮಗೆ ಹೊಸ ವ್ಯಾಲ್ಯೂ ಬಂದಿದೆ ಎಕ್ಸ್ ಇಂದ ಎಷ್ಟು -1.78 ಇಂದ 1.074 ವರೆಗೂ ಬಂದಿದೆ. ಸೊ ಇದನ್ನೇನು ಮಾಡ್ತೀರಾ, ಎಫ್ ಎಕ್ಸ್ ಆಫ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಎಫ್ ಎಕ್ಸ್ ಆಫ್ ಲೋಯೆಸ್ಟ್ ವ್ಯಾಲ್ಯೂ. ಸೊ ಇದನ್ನು ಕ್ಯಾಲ್ಸಿಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ ವಿಚ್ ಯು ಡಿಸ್ಕಸ್ ಅರ್ಲಿಯರ್. ಓಕೆ, ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಪ್ರಾಬ್ಲಮ್. ಮತ್ತು ಇದೂ ಅಷ್ಟೇ, ಇಲ್ಲಿ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ವೈ ಕೊಟ್ಟಿದ್ದಾರೆ, ನ್ಯೂ ವೈ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಅಂದರೆ ಎಸ್ಟಿಮೇಟ್ ದ ಎಸ್ಟಿಮೇಟ್ ದ ಪರ್ಸೆಂಟ್ ಆಫ್ ರಿಯಲೈಸೇಷನ್ ಆಫ್ ವೈ ದಟ್ ವಿಲ್ ಬಿ ವಿತ್ ಇನ್ ದ ಟಾಲರೆನ್ಸ್ ರೇಂಜ್. ಇದೊಂದು ಎಕ್ಸ್ಟ್ರಾ ಕೇಳಿದ್ದಾರೆ ನಿಮಗೆ, ಟಾಲರೆನ್ಸ್ ರೇಂಜ್ ಅಲ್ಲಿರೋದು ಎಷ್ಟಿರುತ್ತೆ ಅಂತ. ಈ ಪ್ರಾಬ್ಲಮ್ನ ಆ್ಯಕ್ಚುಲಿ ನೀವು ಸಾಲ್ವ್ ಮಾಡಿದ್ರಿ. ಓಕೆ, ನಾವು ಲೆಟ್ ಅಸ್ ಲುಕ್ ಅಟ್ ದಿಸ್. ಫಸ್ಟಿಗೇನು ವೈ ರ್ಯಾಂಡಮ್ ವೇರಿಯಬಲ್ ಇದೆಯಾ, 0.75 ಪ್ಲಸ್ ಇನ್ನೊಂದು ಮೈನಸ್, ಇದೊಂದು ರೇಂಜು ಇದೊಂದು ರೇಂಜ್ ಆಯಿತು. ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಿಮಗೆ 0.748 ಇಂದ ಎಷ್ಟು ಬರುತ್ತೆ 0.752. ಇದನ್ನೇನು ಮಾಡಬೇಕು, ಮೀನ್ ಮತ್ತು ವೇರಿಯನ್ಸ್ ಬೇರೆ ಇರೋದ್ರಿಂದ ಏನು ಮಾಡಬೇಕು, ನಾರ್ಮಲೈಸ್ ಮಾಡಬೇಕು. ಸೊ ಹಂಗಾಗಿ ಎಕ್ಸ್ ಅಂತ ತಗೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ವಾಟ್, ವೈ ಮೈನಸ್ ನ್ಯೂ ವೈ ಡಿವೈಡೆಡ್ ಬೈ ಸಿಗ್ಮಾ ವೈ. ಸೊ ಇದೇನಾಗುತ್ತೆ, ಟಾಲರೆನ್ಸಿಗೆ ಬರುತ್ತೆ. ಓಕೆ, ಸೊ ಇಷ್ಟು ಬರುತ್ತೆ. ಸೊ ನೀವು ರಿಸಲ್ಟ್ ಬಂದಮೇಲೆ ಓಕೆ, ಸೊ ಸೇಮ್ ಪ್ರೊಸೀಜರ್ ಹಂಗೇನೆ. ಸೊ ಪ್ರಾಬಬಿಲಿಟಿ ಎಷ್ಟು ಇಷ್ಟಿದ್ದು ರೇಂಜು ನಾರ್ಮಲೈಸ್ ಮಾಡಿದಾಗ ಏನಾಗುತ್ತೆ, ಈ ರೇಂಜ್ ಬರುತ್ತೆ. ಓಕೆ, ಸೊ ನಿಮಗೆ ರಿಸಲ್ಟ್ ಕೊನೆಗೆ ಇಷ್ಟು ಬರುತ್ತಲ್ವಾ. ಸೊ ಇದನ್ನು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇಡಿ ಅಷ್ಟೇ. ಓಕೆ, 84 ಪಾಯಿಂಟ್ ಈ ಥರ ಬಂದರೆ ಎರಡು ಶಿಫ್ಟ್ ಮಾಡಿ ಈ ಕಡೆಗೆ. ಓಕೆ, ಪಾಯಿಂಟ್ನ 84.85% ಅಂತ ಬರೀರಿ. ಓಕೆ, ಸೊ ದಿಸ್ ಇಸ್ ವಾಟ್ ಇಲ್ ಬಿ ರೈಟಿಂಗ್ ಹಿಯರ್. ಓಕೆ, ಎಷ್ಟು ಪರ್ಸೆಂಟ್ ಅಂತ ಕೇಳಿದರೆ ಹಂಗಾಗಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇದೆ. ಉಳಿದಿದ್ದೆಲ್ಲ ಸೇಮ್ ಸ್ಟೆಪ್ಸ್. ಓಕೆ, ನೆಕ್ಸ್ಟ್ ಈಸ್ show the characteristic function for a Gaussian random variable x with a mean new x and a variance. ಓಕೆ, ಇದೇನಿದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್. ಇದನ್ನ ಪ್ರೀವಿಯಸ್ ಇದರಲ್ಲೇ ಸಾಲ್ವ್ ಮಾಡಿದಿರ. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಏನು ಫೈಂಡ್ ಔಟ್ ಮಾಡೋದು ಅಂತ, ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಮಲ್ಟಿಪ್ಲೈಡ್ ಬೈ ಇ ಟು ಪವರ್ ಆಫ್ ಜೆ ಒಮೆಗಾ ಎಕ್ಸ್ ಅಂತಿದೆಯಲ್ಲ. ಸೊ ಅದೇ ಪ್ರಾಬ್ಲಮ್ನ ಇಲ್ಲಿ ಮತ್ತೆ ರಿಪೀಟ್ ಮಾಡಿದ್ರೆ, ಹಂಗಾಗಿ ನೀವು ಇದನ್ನು ಬರೆಯೋದು ಬೇಡ. ಓಕೆ, ಇದನ್ನು ಬರೆಯೋಕ್ಕೂ ಹೋಗಬೇಡಿ. ಓಕೆ, ಯಾಕೆಂದರೆ ಆಲ್ರೆಡಿ ನೀವು ಎಕ್ಸ್ಪೆಕ್ಟೇಷನ್ ಇದನ್ನು ಸಾಲ್ವ್ ಮಾಡಿದ್ದೀರಾ. ಓಕೆ, ಸೊ ನೋ ನೀಡ್ ಆಫ್ ರೈಟಿಂಗ್ ಇಟ್ ಹಿಯರ್. ಓಕೆ, ಸೇಮ್ ಥಿಂಗ್ ಎಷ್ಟು ಬರುತ್ತೆ ನಿಮಗೆ, ಬೈ ಕಂಪ್ಲೀಷನ್ ಆಫ್ ಸ್ಕ್ವೇರ್ ಮಾಡಿದ್ದೀರಾ, ಸೇಮ್ ಅದನ್ನೇ ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಓಕೆ, ಸೊ ನಿಮ್ಗೆ ಕೊನೆಗೆ ಆನ್ಸರ್ ಎಷ್ಟು ಬರುತ್ತೆ, ಇ ಟು ಪವರ್ ಮೈನಸ್ ಒಮೆಗಾ ಸ್ಕ್ವೇರ್ ಬೈ 2 ಬರುತ್ತೆ. ಅದೇ ಕ್ವಶನ್ನ ಇಲ್ಲಿ ಬರ್ದಿದ್ದೀನಿ. 70th ಪ್ರಾಬ್ಲಮ್ ಮತ್ತೆ ಏನು ಬರೆಯೋದು ಬೇಡ. ಓಕೆ, ನಾವು ಲೆಟ್ ಅಸ್ ಕನ್ಸಿಡರ್ ದ 71st question. Now look over here. A random variable x is uniformly distributed between 0 and 4. ಸೊ ಏನು ಕೊಟ್ಟಿದ್ದಾರೆ, ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಅದು ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿದೆ, 0 ಇಂದ 4. ಅಂದರೆ ಇದು ಪಿ ಡಿ ಎಫ್ ಬರ್ಕೊಳ್ಳಿ ಫಸ್ಟಿಗೆ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ಎಕ್ಸ್ ಈಸ್ ಈಕ್ವಲ್ ಟು 0 to 4. ಸೊ 1 ಡಿವೈಡೆಡ್ ಬೈ 4 ಮೈನಸ್ 0 ಆಗುತ್ತೆ, ಹಂಗಾಗಿ 1/4 ಆ್ಯಂಡ್ ಇಟ್ ಈಸ್ 0 ಅದರ್ವೈಸ್. ಇಷ್ಟ ಆಯ್ತಾ. ಸೊ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಇದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಗೊತ್ತಲ್ವಾ, 0 to 4, 1 ಡಿವೈಡೆಡ್ ಬೈ 4 ಮೈನಸ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ದ ಲೋಯೆಸ್ಟ್. 1 ಡಿವೈಡೆಡ್ ಬೈ 4 ಮೈನಸ್ 0 ಅಂದರೆ ಎಷ್ಟಾಗುತ್ತೆ, 1 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಸೊ ಐ ಹ್ಯಾವ್ ರಿಟನ್ ದಿಸ್ ಆಸ್ ವಾಟ್, 1 ಡಿವೈಡೆಡ್ ಬೈ 4 ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 0 to 4 ಅಂತ ಬರ್ದಿದ್ದೀನಿ. ಓಕೆ, ಆ್ಯಂಡ್ ಇಟ್ ಈಸ್ 0 ಅದರ್ವೈಸ್. ಓಕೆ, ದ ರ್ಯಾಂಡಮ್ ವೇರಿಯಬಲ್ ವೈ is obtained from x using y is equal to x minus 2 whole square. ಇವಾಗ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ ನಿಮಗೆ, y is equal to
x minus 2 whole square ಅಂತ. ವಾಟ್ ಆರ್ ದ ಸಿ ಡಿ ಎಫ್ ಆ್ಯಂಡ್ ಪಿ ಡಿ ಎಫ್ ಫಾರ್ ವೈ. ಓಕೆ, ಸೊ ನೀವು ಈಗ ಸಿ ಡಿ ಎಫ್ನು ಫೈಂಡ್ ಔಟ್ ಮಾಡಬೇಕು, ಪಿ ಡಿ ಎಫ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಮಾಡಿದಾಗ ನೀವೇನು ಬರೀ ಪಿ ಡಿ ಎಫ್ ಮಾತ್ರ ಫೈಂಡ್ ಔಟ್ ಮಾಡ್ತಿದ್ದೀರಿ. ಸೊ ಇವಾಗ ನಿಮಗೆ ಎಕ್ಸ್ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ಕೊಟ್ಟಿದ್ದಾರೆ, ವೈದು ನಿಮಗೆ ಪಿ ಡಿ ಎಫ್ನ ಕೇಳ್ತಿದ್ದಾರೆ. ಓಕೆ, ಸೊ ಸ್ಟಾರ್ಟಿಂಗ್ ಮಾಡಿದ್ರೆ ಹೆಂಗೆ ಮಾಡ್ತಿದ್ರಿ, ಎಫ್ ಎಕ್ಸ್ ಆಫ್ ಎಕ್ಸ್ ಇದು ಪಿ ಡಿ ಎಫ್ನ. ಸೊ ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಫಾರ್ಮುಲಾ ಆಯ್ತಲ್ಲ, ಇದು ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಪಿ ಡಿ ಎಫ್ನ ಫೈಂಡ್ ಔಟ್ ಮಾಡಿಬಿಡ್ತಿದ್ರಿ ಅಲ್ವಾ. ಸೊ ಬಟ್ ಇವಾಗೇನು ನಿಮಗೆ ಸಿ ಡಿ ಎಫ್ನು ಕೇಳಿದ್ದಾರೆ, ಪಿ ಡಿ ಎಫ್ನು ಕೇಳಿದ್ದಾರೆ. ಹಂಗಾಗಿ ಫಸ್ಟ್ ಏನು ಮಾಡ್ಕೊಳ್ತೀರಾ, ಸಿ ಡಿ ಎಫ್ ಫೈಂಡ್ ಔಟ್ ಮಾಡ್ತೀರಾ, ಅದಾದಮೇಲೆ ಏನು ಮಾಡ್ತೀರಾ, ಪಿ ಡಿ ಎಫ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ, ಅದು ಕ್ಲಿಯರ್ ವಿತ್ ದಟ್. ಸೊ ಫಸ್ಟ್ನೇ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನು ಕೊಟ್ಟಿದ್ರು, ಎಕ್ಸ್ ಕೊಟ್ಟಿದ್ರು, ಪಿ ಡಿ ಎಫ್ ಆಫ್ ವೈ ಕೇಳ್ತಿದ್ರು. ಅವಾಗ ಏನು ಮಾಡ್ತಿದ್ರಿ ನೀವು, ಪಿ ಡಿ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಪಿ ಡಿ ಎಫ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಮಾಡಿ ಡೈರೆಕ್ಟಾಗಿ ಮಾಡ್ತಿದ್ರಿ ಅಲ್ವಾ. ಅವಾಗ ಅದು ಡೈರೆಕ್ಟಾಗಿ ಬರ್ತಿದೆ. ಇವಾಗೇನು ಸಿ ಡಿ ಎಫ್ನು ಕೇಳಿದ್ದಾರೆ ಮತ್ತು ಪಿ ಡಿ ಎಫ್ನು ಕೇಳಿದ್ದಾರೆ, ಹಂಗಾಗಿ ಒಂಚೂರು ಪ್ರೊಸೀಜರ್ ಒಂಚೂರು ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಲುಕ್ ಎಟ್ ದಿಸ್ ಪ್ರಾಬ್ಲಮ್. ಸೊ ಫಸ್ಟಿಗೆ ನಿಮಗೆ ಈಕ್ವೇಷನ್ ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂತ ಈಕ್ವೇಷನ್ ಕೊಟ್ಟಿದ್ದಾರೆ. ಓಕೆ, ಅದು ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ 2 ಬರುತ್ತೆ. ಆಯಿತಾ, ನೆಕ್ಸ್ಟ್ ಪಿ ಡಿ ಎಫ್ ಆಫ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದಾಗಲೇ ಮೇಲ್ಗಡೆ ಬರ್ದಿದ್ನಲ್ಲ, ಸೊ ಇಷ್ಟು ಬರುತ್ತೆ, 1/4 ಫ್ರಮ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಎರಡು ಆಯ್ತಾ, ಒಂದು ಪಿ ಡಿ ಎಫ್ ಬರ್ಕೊಂಡ್ರಿ ಆಫ್ ಎಕ್ಸ್, ಇನ್ನೊಂದೇನು ಇನ್ವರ್ಸ್ ಫಂಕ್ಷನ್ನ ಬರ್ಕೊಂಡ್ರಿ. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಂಗೆ ಇದೆಷ್ಟು ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ನಾವು ಸಿ ಡಿ ಎಫ್ನ ಫೈಂಡ್ ಔಟ್ ಮಾಡೋಣ. ವಾಟ್ ಇಸ್ ಸಿ ಡಿ ಎಫ್ ಆಫ್ ವೈ, ಎಫ್ ಐ ಆಫ್ ವೈ is equal to probability of y is less than or equal to y. So this is the equation. ಬಟ್ ಇನ್ ಟರ್ಮ್ಸ್ ಆಫ್ ಏನು ಮಾಡಬೇಕು, ನೀವು ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇವಾಗ ವೈ ಅನ್ನೋ ಜಾಗದಲ್ಲಿ, ಓಕೆ, ವೈ ಅನ್ನೋ ಜಾಗದಲ್ಲಿ ಏನು ಬರಿಬೋದು ನೀವು, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಬರ್ಬೋದಾ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಲ್ವಾ. ಸೊ ಇವಾಗ ಇದಿದೆಯಲ್ಲ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇದೆಯಲ್ಲ, ಸೊ ಇಲ್ಲಿ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ 2 ಅಲ್ವಾ. ಸೊ ವೈ ಈಸ್ ಲೆಸ್ ದ್ಯಾನ್ ವೈ ಅನ್ನೋ ಜಾಗದಲ್ಲಿ ಇದು ಏನು ಬರಬೇಕು, ನೀವು ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಎಕ್ಸ್ ಅಂತ ಬರ್ಕೊಳ್ಬೇಕು. ಯಾಕೆಂದರೆ ಯು ಆರ್ ಟ್ರೈಂಗ್ ಟು ಫೈಂಡ್ ದ ಸಿ ಡಿ ಎಫ್ ಆಫ್ ವೈ ಯೂಸಿಂಗ್ ದ ಸಿ ಡಿ ಎಫ್ ಆಫ್ ವಾಟ್ ಎಕ್ಸ್. ಓಕೆ, ಸೊ ಎಕ್ಸ್ ರೇಂಜ್ ಎಷ್ಟಿದೆ ನಿಮ್ಮದು, ಇಲ್ಲಿ ನೋಡಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಇಲ್ಲಿ ಎರಡು ಇದೆಯಾ ಪ್ಲಸ್ ಆರ್ ಮೈನಸ್ ಅಂತ, ಫಸ್ಟಿಗೆ ಮೈನಸ್ ನೋಡಿ ಮೈನಸ್ ವೈ ಪ್ಲಸ್ 2, ಈ ಕಡೆ square root of plus y plus 2. So this is the range of x. Okay, so that is what you are written here. So x is from where, minus y plus 2 up to square root of y plus 2. So ಇದಿಷ್ಟು ಬರ್ಕೊಳ್ಳಿ. ಓಕೆ, ಇಷ್ಟು ಬರ್ಕೊಂಡ್ಮೇಲೆ ಸೊ ನಿಮಗೆ ಇವಾಗ ಫಾರ್ಮುಲಾ ಗೊತ್ತಿದೆ, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ದ ಲೋಯೆಸ್ಟ್ ವ್ಯಾಲ್ಯೂ. ಎಫ್ ಎಕ್ಸ್ ಆಫ್ ಹೈಯೆಸ್ಟ್ ವ್ಯಾಲ್ಯೂ ಇಸ್ ವಾಟ್, ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ 2 minus fx of lowest value is what, minus y plus square root of y plus 2. So this is your CDF. So in the question what they have asked, they have asked you find out the CDF and PDF. So first ಗೆ ನೀವು CDF ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಇವಾಗ PDF ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಷ್ಟೇ. ಓಕೆ, ಸೊ ನಾವು ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ದಿಸ್. ಇಷ್ಟು ಅರ್ಥ ಆಯ್ತಲ್ವಾ, ಆರ್ ಕ್ಲಿಯರ್ ಟಿಲ್ ಹಿಯರ್? ಹಲೋ ಹಲೋ Yes, sir. Okay, next let us try to differentiate this. Now let us try to differentiate this. So differentiation of fx ಏನಾಗುತ್ತೆ, ಸ್ಮಾಲ್ fx ಬರುತ್ತೆ, ಪಿ ಡಿ ಎಫ್ ಬರುತ್ತೆ. Look over here, ಇಲ್ಲಿ ಸ್ಮಾಲ್ ಕ್ಯಾಪಿಟಲ್ ಲೆಟರ್ ಎಫ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಸ್ಮಾಲ್ ಲೆಟರ್ ಎಫ್ ಆಗುತ್ತೆ. ವೈ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ 2 ಹಂಗೆ ಬರುತ್ತೆ. ಇವಾಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಾ, ಸ್ಕ್ವೇರ್ ರೂಟ್ ಆಫ್ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ವೈ ಅಂದ್ರೆ ಏನು, ವೈ ಟು ಪವರ್ ಆಫ್ 1/2 ಅಂತ ಆಗುತ್ತಾ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಫ್ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದು 1/2 into y to the power of 1/2 minus 1 agata. That is nothing but what, 1/2 y to the power of minus 1/2. So this can be written as what, 1/2 ಇದು y to the power of minus 1/2 ನ 1 by square root of y ಅಂತ ಬರೀಬೋದಾ. ಹಾಗಾಗಿ ಇಲ್ಲಿ ಇಷ್ಟು ಬರ್ಕೊಂಡಿದ್ದೀರಾ, 1 divided by square root of 2 pi.
ಯಾವ್ದು ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಮೈನಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಕ್ಯಾಲ್ಕುಲೇಟರ್ ಎಫ್ ಎಕ್ಸ್ ಇದು ಸ್ಮಾಲ್ ಲೆಟರ್ ಎಕ್ಸ್ ಆಯ್ತಾ ಮೈನಸ್ ಹಿಂಗೆ ಉಳಿತಾ ಇದು ಮತ್ತೆ ಡಿಫ್ರೆನ್ಶಿಯೇಟ್ ಆಗಿ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಮೈನಸ್ ಇರೋದ್ರಿಂದ ಏನು ಬರುತ್ತೆ -1/2√y ಬರುತ್ತೆ. ಓಕೆ, ಸೊ ಇಷ್ಟು ಬಂತು ಈಗ ಅಲ್ವಾ. ಇವಾಗ ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ವಾಟ್ ವಾಸ್ ದ ಗಿವನ್ ಕಂಡೀಷನ್ ಹಿಯರ್? ಪ್ರಾಬಬಿಲಿಟಿ ಆಫ್ ಪಿ ಡಿ ಎಫ್ ಆಫ್ ಎಕ್ಸ್. ಪಿ ಡಿ ಎಫ್ ಆಫ್ ಎಕ್ಸ್ ಏನಿದೆ 1/4 ಇದೆ. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/4 ಇದೆಯಾ? ಸೊ ಇವ್ರು ಏನು ಕೇಳಿದ್ದಾರೆ, so got the uniform random variable x is uniformly distributed, so it is what 1/4 from x is equal to 0 to 4 and it is 0 otherwise ಅಂತ ಅವ್ರಿಗೆ ಫಸ್ಟಿಗೆ ಹೇಳಿದ್ದಾರೆ ಅಲ್ವಾ. ಸೊ ಇವಾಗ ನೀವೇನು ಎಫ್ ಎಕ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ ಟೂ ಅಂತ ಇದೆ ಅಲ್ವಾ, ಎಕ್ಸ್ ಜಾಗ ಏನು ಸಬ್ಸ್ಟಿಟ್ಯೂಟ್ ಮಾಡಿದಿರಾ ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ ಟೂ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಹೆಂಗಿದ್ರೆ ಎಕ್ಸ್ ಅನ್ನೋದು ವ್ಯಾಲ್ಯೂ ಇಲ್ವೇ ಇಲ್ವಾ, ಹಂಗಾಗಿ ಇದೇನು ಮ್ಯಾಟ್ರ್ ಆಗಲ್ಲ. ಆನ್ಸರ್ ಎಷ್ಟು ಬರುತ್ತೆ 1/4, ಹಂಗಾಗಿ 1/4 ಬರ್ಕೊಂಡಿದ್ದೀರಾ. ಇಲ್ಲಿ ಮೈನಸ್ ವೈ ಇದು ಏನು ಮ್ಯಾಟ್ರ್ ಆಗಲ್ಲ, 1/4 ಇದೆ 1/4 ಬರ್ಕೊಂಡಿದ್ದೀರಾ. ಇದು ಇನ್ನೂ ಉಳಿದಿದೆಯಾ ಹಂಗೆ, ಸೊ ಇದು ಮಲ್ಟಿಪ್ಲೈ ಮಾಡಿ. ಹಂಗಾದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 1/8 ಸ್ಕ್ವೇರ್ ರೂಟ್ ಆಫ್ ವೈ ಪ್ಲಸ್ 1/8 ಸ್ಕ್ವೇರ್ ರೂಟ್ ಆಫ್ ವೈ ಬರುತ್ತೆ. ಸೊ ಟೋಟಲಿ ಎಷ್ಟಾಗುತ್ತೆ ನಿಮಗೆ 2/8y square root of y ಆಯ್ತಾ. ಸೊ 2 4s ಆಗುತ್ತೆ. ಸೊ ಇಟ್ ಇಸ್ ವಾಟ್ 1/4 ಸ್ಕ್ವೇರ್ ರೂಟ್ ಆಫ್ y. ಸೊ ಫ್ರಮ್ ವೇರ್ y is equal to 0 to 4. ಇಲ್ಲಿ x is equal to 0 to 4 ಇದೆಯಲ್ಲ, ಹಂಗೆ y is equal to 0 to 4 ಆಗುತ್ತೆ. ಓಕೆ, ಆರ್ ಕ್ಲಿಯರ್ ವಿತ್ ದಿಸ್? ಹಲೋ ಹಲೋ Yes, sir. ಓಕೆ, ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಸೊ ಸ್ಟಾರ್ಟಿಂಗ್ ನೀವು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಈ ಕ್ವೆಶನಲ್ಲಿ ಅವರು ಸಿ ಡಿ ಎಫ್ನ ಕೇಳಿದ್ದಾರೆ, ಹಾಗಾಗಿ ಈ ಥರ ಮಾಡ್ತಿದ್ದೀರಾ. ಓಕೆ, ಸೊ ಸಿ ಡಿ ಎಫ್ನ ಕೇಳಿದಾಗ ಏನು ಮಾಡಬೇಕು, ಫಸ್ಟ್ ನೀವು ಸಿ ಡಿ ಎಫ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ಎಕ್ಸ್ ಆಫ್ ವೈ ಫೈಂಡ್ ಔಟ್ ಮಾಡಿ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಎಫ್ ವೈ ಆಫ್ ವೈ ಸಿಗುತ್ತೆ. ಓಕೆ, ಸೊ ಎಫ್ ವೈ ಆಫ್ ವೈ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಿ ಆಮೇಲೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪಿ ಡಿ ಎಫ್ ಸಿಗುತ್ತೆ. ಫಸ್ಟ್ ಪ್ರಾಬ್ಲಮಲ್ಲಿ ಏನಿತ್ತು, ಅಲ್ಲಿ ಡೈರೆಕ್ಟ್ ನಿಮಗೆ ಬರೀ ಪಿ ಡಿ ಎಫ್ ಮಾತ್ರ ಕೇಳಿದ್ರು, ಎಫ್ ವೈ ಆಫ್ ವೈ ಮಾತ್ರ ಕೇಳಿದ್ರು. ಅವಾಗ ಏನು ಮಾಡ್ತಿದ್ರಿ, ಅದು ಸಿಂಪಲ್ ಇತ್ತು, ಎಫ್ ಎಕ್ಸ್ ಆಫ್ ಎಕ್ಸ್ ಮಾಡಿಬಿಟ್ಟು ಡಿ ವೈ ಬೈ ಡಿ ಎಕ್ಸ್ ಮಾಡಿಬಿಡ್ತಿದ್ರಿ. ಓಕೆ, ಇದೊಂಚೂರು ಬೇರೆ ಥರ, ಫಸ್ಟ್ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಿ ಆಮೇಲೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ನೆಕ್ಸ್ಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ 71 ಆಯ್ತಲ್ವಾ, ನೆಕ್ಸ್ಟ್ 72. ಸೊ ನಾವು resistor R is uniformly distributed in an interval 50 to 50 plus or minus. ಅಂದರೆ ಎಷ್ಟು 50 ಪ್ಲಸ್ 5 ಅಂದರೆ ಆಗುತ್ತೆ 55 ಆಗುತ್ತೆ, 50 ಮೈನಸ್ 5 ಅಂದರೆ ಎಷ್ಟಾಗುತ್ತೆ 45 ಆಗುತ್ತೆ. ಸೊ ಆರ್ ಅನ್ನೋದು ನಿಮಗೆ 45 ಇಂದ 55ವರೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಹಂಗಾಗಿ ಎಫ್ ಆರ್ ಆಫ್ ಆರ್ ವಿಲ್ ಬಿ ಈಕ್ವಲ್ ಟು ವಾಟ್ 1 divided by 55 minus 45 ಎಷ್ಟಾಗುತ್ತೆ, ಇಟ್ ವಿಲ್ ಬಿ 10 ಆ್ಯಂಡ್ ಇಟ್ ಈಸ್ 0 ಅದರ್ವೈಸ್. ಓಕೆ, ಸೊ ಫಸ್ಟಿಗೆ ಏನು ಬರ್ಕೊಳ್ಬೇಕು ನೀವು, ಪಿ ಡಿ ಎಫ್ ಬರ್ಕೊಳ್ಳಿ ಯಾವುದದು ಕೊಟ್ಟಿರೋ ವೇರಿಯೇಬಲ್ದು. ನೆಕ್ಸ್ಟ್ ಏನು ಕೇಳಿದ್ರೆ ಅವರು ಸಿ ಡಿ ಎಫ್ನು ಫೈಂಡ್ ಔಟ್ ಮಾಡಬೇಕು, ಪಿ ಡಿ ಎಫ್ನು ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಫ್ರಮ್ ದ known theorems or from the known concept you already know that what is conductance, ಇಟ್ ಇಸ್ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್ ಅಲ್ವಾ. ಸೊ ಅವ್ರು ಫಸ್ಟಿಗೆ ಕೊಟ್ಟಿದ್ದಾರೆ ರೆಸಿಸ್ಟರ್ ಅಂತ ಕೊಟ್ಟಿದ್ದಾರೆ, ಈ ಕಂಡಕ್ಟೆನ್ಸ್ ಜಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆಯ್ತಾ. ಸೊ ನಿಮಗೆ ಗೊತ್ತಿದೆ ಕಂಡಕ್ಟೆನ್ಸ್ ಮತ್ತೆ ರೆಸಿಸ್ಟೆನ್ಸ್ ಎರಡೇನೋ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸೊ ಹಂಗಾಗಿ ಈ ಕ್ವೆಶನ್ ನೀವೇ ಬರ್ಕೊಳ್ಳಿ, ಜಿ ಅಂತ ಹೇಳಿದ ತಕ್ಷಣ ಅದೇನೋ 1/r ಆಗುತ್ತೆ ಅಲ್ವಾ. ಸೊ ಕೊಟ್ಟಿರೋದೇನೋ ಜಿ ಇಸ್ ಈಕ್ವಲ್ ಟು 1/r. ಇವಾಗ ಪಿ ಡಿ ಎಫ್ ಆಫ್ ಆರ್ ಕೊಟ್ಟಿದ್ದಾರೆ, ನೀವು ಪಿ ಡಿ ಎಫ್ ಆಫ್ ಯಾವ್ದು ಫೈಂಡ್ ಔಟ್ ಮಾಡಬೇಕು, ಜಿ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಯಾವುದು ಸಿ ಡಿ ಎಫ್ ಆಫ್ ಜಿ ಫೈಂಡ್ ಔಟ್ ಮಾಡಬೇಕು. ಇದೆರಡನ್ನು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ವಾಟ್ ಆರ್. ಓಕೆ, ನೌ ಲೆಟ್ ಅಸ್ ಲುಕ್ ಅಟ್ ಟು ದಿಸ್. ಸೊ ಫಸ್ಟ್ ಕೆಲಸ ಏನು ನಿಮ್ಮದು, ಪಿ ಡಿ ಎಫ್ನ ಬರ್ಕೊಳ್ಳಿ. ಎಫ್ ಆರ್ ಆಫ್ ಆರ್ ಇಸ್ ಈಕ್ವಲ್ ಟು ವಾಟ್ 1/55 ಮೈನಸ್ 45 ಅಂದರೆ 1/10 ಬಂತು. ಓಕೆ, ನೆಕ್ಸ್ಟ್ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು, ಜಿ ಇದಲ್ವಾ, ಪ್ರಾಬಬಿಲಿಟಿ ಆಫ್ ಜಿ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಜಿ. ಸೊ ಜಿ ಅಂದರೆ ಏನಂತ ಅರ್ಥ, ಕಂಡಕ್ಟೆನ್ಸ್. ಇನ್ವರ್ಸ್ ಏನು ರೆಸಿಸ್ಟೆನ್ಸ್ 1/r ಲೆಸ್ ದನ್ ಆರ್ ಈಕ್ವಲ್ ಟು ಜಿ. ಸೊ ಪ್ರಾಬಬಿಲಿಟಿ ಆಫ್ ಆರ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಏನಾಗುತ್ತೆ, ಇದನ್ನ ಇದೆರಡು ಇನ್ವರ್ಸ್ ಅಲ್ವಾ, ಆರ್ ಅಂದ್ರೆ ಏನಾಗುತ್ತೆ 1/g ಆಗುತ್ತೆ. ಸೊ ವಾಟ್ ಇಸ್ ಎಫ್ ಜಿ ಆಫ್ ಜಿ, ಸೊ ಇಟ್ ಇಸ್ ನಥಿಂಗ್ ಬಟ್ ಎಫ್ ಆರ್ ಆಫ್ 1/g ಆಗುತ್ತೆ. ಸೊ ಇವಾಗ ಏನು ಮಾಡ್ತೀರಾ, ಸೊ ನಿಮಗೆ ಒಂದು ವ್ಯಾಲ್ಯೂ ಸಿಕ್ತು, ಯಾವುದು ಸಿ ಡಿ ಎಫ್ ವ್ಯಾಲ್ಯೂ ಸಿಕ್ತು.
ನೆಕ್ಸ್ಟ್ ಪಿ ಡಿ ಎಫ್ ಮಾಡಬೇಕು ಅಂತ ಏನು ಮಾಡಬೇಕು, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಅಷ್ಟೇ. ಓಕೆ, ಸೊ ವೆನ್ ಯು ಡಿಫ್ರೆನ್ಶಿಯೇಟ್ ದಿಸ್, ಸೊ ಡಿಫ್ರೆನ್ಶಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಜಿ, ಇದು ಕ್ಯಾಪಿಟಲ್ ಲೆಟರ್ ಇದೇನಾಗುತ್ತೆ, ಸ್ಮಾಲ್ ಲೆಟರ್ ಎಫ್ ಆರ್ ಆಫ್ ಒನ್ ಬೈ ಜಿ. ಇದೇನು ಒನ್ ಬೈ ಜಿ ಇದೆಯಾ, ಇದು ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ, ಜಿ ಟು ದ ಪವರ್ ಆಫ್ ಮೈನಸ್ ಒನ್ ಆಗುತ್ತಾ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದೆ, ಜಿ ಟು ಪವರ್ ಆಫ್ ಮೈನಸ್ ಟು, ಮೈನಸ್ ಒನ್ ಇಂಟು ಜಿ ಟು ಪವರ್ ಆಫ್ ಮೈನಸ್ ಟು ಆಗುತ್ತಾ. ಇದನ್ನ ಏನು ಬರೀತೀರಾ, ಒನ್ ಡಿವೈಡೆಡ್ ಬೈ ಜಿ ಸ್ಕ್ವೇರ್ ಅಂತ ಬರೀತೀರಾ. ಸೊ ದಟ್ ಈಸ್ ವಾಟ್ ಈಸ್ ಬೀಂಗ್ ರಿಟರ್ನ್ ಓವರ್ ಹಿಯರ್. ಸೊ ಇವಾಗ ಏನಾಗುತ್ತೆ, ಮೈನಸ್ ಮೈನಸ್ ಆಗುತ್ತೆ, ಒನ್ ಡಿವೈಡೆಡ್ ಬೈ ಜಿ ಸ್ಕ್ವೇರ್ ಆಗುತ್ತೆ. ಸೊ ನಾವು ಯು ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ಏನಿದೆ, ಎಫ್ ಆರ್ ಆಫ್ ಒನ್ ಬೈ ಜಿ ಅಂತ ಇದೆ ಅಲ್ವಾ, ಎಫ್ ಆರ್ ಆಫ್ ಒನ್ ಬೈ ಜಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಏನಿದೆ, ಒನ್ ಬೈ ಜಿ ಬದಲು ನಾವು ಜಿ ತಗೊಳ್ಳೋಣ. ಓಕೆ, ಸೊ ಎಫ್ ಆರ್ ಆಫ್ ಒನ್ ಬೈ ಜಿಗೆ ಜಿ ಅಂತ ತಗೊಂಡ್ರೆ ಏನಾಗುತ್ತೆ, ಸೊ ಆರ್ ಇಸ್ ಫ್ರಮ್ 45 ಟು 55 ಇರುತ್ತಾ. ಸೊ ಅವಾಗ ಜಿ ಅಂತ ತಗೊಂಡ್ರೆ ಇಟ್ ವೇರೀಸ್ ಫ್ರಮ್, ಉಲ್ಟಾ ಆಗುತ್ತೆ ನೋಡಿ ಇದು. ಸೊ ಜಿ ಏನಾಗುತ್ತೆ, ಸೊ ಆರ್ ಇಸ್ ಈಕ್ವಲ್ ಟು 45 ಟು 55 ಅಂದರೆ ಜಿ ಏನಾಗುತ್ತೆ, ಒನ್ ಡಿವೈಡೆಡ್ ಬೈ 55 ಅಪ್ ಟು ಒನ್ ಡಿವೈಡೆಡ್ ಬೈ 45 ಆಗುತ್ತೆ. ಓಕೆ, ಸೊ ಇಲ್ಲಿ ಒನ್ ಬೈ ಟೆನ್ ಇತ್ತಲ್ಲ, ಸೊ ಉಲ್ಟಾ ಆಗುತ್ತೆ ಅಷ್ಟೇ. ಇಲ್ಲಿ ಒನ್ ಬೈ ಟೆನ್ ಇತ್ತಲ್ಲ, ಸೊ ಇದೇನಾಗುತ್ತೆ, ಮೈನಸ್ ಒನ್ ಬೈ ಟೆನ್ ಆಗುತ್ತೆ. ಸೊ ಎಫ್ ಆರ್ ಆಫ್ ಒನ್ ಬೈ ಜಿ ಏನಾಗುತ್ತೆ, ಮೈನಸ್ ಒನ್ ಬೈ ಟೆನ್ ಆಗುತ್ತೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಇಲ್ಲಿಗೆ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಒನ್ ಬೈ ಟೆನ್ ಇಂಟು ಜಿ ಸ್ಕ್ವೇರ್, ಬಟ್ ಜಿ ಇಸ್ ವೇರಿಂಗ್ ಫ್ರಮ್ ವಾಟ್, ಒನ್ ಬೈ 55 ಟು ಒನ್ ಬೈ 45. ಇದೊಂದು ಮಾತ್ರ ಕರೆಕ್ಟಾಗಿ ಬರೀರಿ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಫೈಂಡಿಂಗ್. ಉಳಿದಿದ್ದೆಲ್ಲ ಸೇಮ್ ಅದೇ ಥರ. ಓಕೆ, ಪ್ರೀವಿಯಸ್ ಮಾಡಿದ್ರಲ್ಲ ಅದೇ ಥರ. ಫಸ್ಟಿಗೆ ಏನು ಬರೀತೀರಾ, ಪಿ ಡಿ ಎಫ್ ಬರ್ಕೊಳ್ಳಿ, ಸಿ ಡಿ ಎಫ್ನ ಕ್ಯಾಲ್ಕುಲೇಟ್ ಮಾಡಿ, ಪಿ ಡಿ ಎಫ್ ಬರ್ಕೊಳ್ಳಿ. ಆಮೇಲೆ ನಿಮಗೆ ಇದು ಕೊಟ್ಟಿದ್ದಾರೆ ಈಕ್ವೇಷನ್, ಅವ್ರು ಆ್ಯಕ್ಚುಲಿ ಹೇಳಿಲ್ಲ, ನೀವು ಬರ್ಕೊಳ್ಳಿ. ಜಿ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಅಂದರೆ ಇನ್ವರ್ಸ್ ಫಂಕ್ಷನ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಒನ್ ಬೈ ಜಿ. ಪಿ ಡಿ ಎಫ್ ಬರ್ಕೊಳ್ಳಿ, ನೆಕ್ಸ್ಟು ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಿ, ನೆಕ್ಸ್ಟಿಗೆ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಿ. ಒಂದ್ಸತಿ ಸಿ ಡಿ ಎಫ್ ತಗೊಂಡ್ರೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಪಿ ಡಿ ಎಫ್ ಸಿಗುತ್ತೆ. ಓಕೆ, ಸೊ ದಿಸ್ ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್. ಓಕೆ, ಕ್ಲಿಯರ್ ವಿತ್ ದಟ್. ಹಲೋ, ಕ್ಲಿಯರ್ ವಿತ್ ದಿಸ್. Yes, sir. ಓಕೆ, ಸೊ ಒನ್ ಪ್ರಾಬ್ಲಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಉಳಿದಿದ್ದೆಲ್ಲ ಸೇಮ್ ಅದೇ ಇರುತ್ತೆ. ನಿಮಗೆ ಕಾಂಪ್ಲಿಕೇಟ್ ಅನಿಸುತ್ತೆ, ಬಟ್ ನೀವೇ ಕುತ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿ ಇದೆ ಇದು, ಆಯಿತಾ. ಬಟ್ ಹೆಂಗೆ ಮಾಡೋದು ಅಂತ ಸ್ಟೆಪ್ಸ್ ಗೊತ್ತಿರಬೇಕಷ್ಟೇ. ಓಕೆ, next, same kind of problem. A random variable x is uniformly distributed between plus or minus 2. The function g of x is given x. ಸೊ ಒಂದು ರ್ಯಾಂಡಮ್ ವೇರಿಯಬಲ್ ಕೊಟ್ಟಿದ್ದಾರೆ, ಏನು ಎಕ್ಸ್ ಅಂತ. ಅದು ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಪ್ಲಸ್ ಟೂ ಇಂದ. ಅಂದರೆ ರ್ಯಾಂಡಮ್ ವೇರಿಯಬಲ್ ಹಿಂಗಿದ್ರೆ ಇಲ್ಲಿಂದ ಮೈನಸ್ ಟೂ ಇಂದ ಪ್ಲಸ್ ಟೂ ವರ್ಗೂ ಯೂನಿಫಾರ್ಮ್ ಆಗಿ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಲ್ವಾ. ಸೊ ಇದ್ಯಾವುದು, ಎಕ್ಸ್, ಯೂನಿಫಾರ್ಮ್ ರ್ಯಾಂಡಮ್ ವೇರಿಯಬಲ್. ದ ಫಂಕ್ಷನ್ ಜಿ ಆಫ್ ಎಕ್ಸ್ ಈಸ್ ಗಿವನ್ ಆಸ್, ಇದೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಅದು ಫಂಕ್ಷನ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು, ವೈ ಅಂತ. ವೈ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್. ಸೊ ಅಂದ್ರೆ ಅರ್ಥ ಏನು, ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಒಂದು ಫಂಕ್ಷನ್ ಇದೆ, ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಎರಡು ಫಂಕ್ಷನ್ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿವರೆಗೂ ನಿಮಗೆ ಒಂದು ಡಿಸ್ಟ್ರಿಬ್ಯೂಷನ್ ಹೇಳಿ ಒಂದೇ ಒಂದು ಫಂಕ್ಷನ್ ಕೊಡ್ತಿದ್ರು. ಇಲ್ಲೇನು ಕೊಟ್ಟಿದ್ದಾರೆ, ವೈ ಈಸ್ ಈಕ್ವಲ್ ಟು ಎರಡು ಫಂಕ್ಷನ್ ಕೊಟ್ಟಿದ್ದಾರೆ. ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಒಂದು ಫಂಕ್ಷನ್, ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಫಂಕ್ಷನ್, ಎರಡು ಫಂಕ್ಷನ್ ಇದೆ. ಒನ್ ಫಂಕ್ಷನ್ ಏನಿದೆ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಈ ಫಂಕ್ಷನ್ ಬರುತ್ತೆ, ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಇದ್ದಾಗ ಈ ಫಂಕ್ಷನ್ ಬರುತ್ತೆ. ನಾವು ವಾಟ್ ದೇ ಆರ್ ಆಸ್ಕಿಂಗ್ ಯು, ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ದ ಸಿ ಡಿ ಎಫ್ ಆ್ಯಂಡ್ ಪಿ ಡಿ ಎಫ್. ಎರಡನ್ನೂ ಕೇಳ್ತಿದ್ದಾರೆ ನೋಡಿ, ಸಿ ಡಿ ಎಫ್ ಮತ್ತು ಪಿ ಡಿ ಎಫ್ ಆಫ್ ವೈ ಅಂತ ಕೇಳ್ತಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ಪ್ರೊಸೀಜರ್. ಸೊ ನೀವು ಕ್ವಶನ್ ನೋಡಿ ಏನು ಗಾಬರಿ ಹಂಗೆ ಇಲ್ಲ, ಸ್ಟೆಪ್ಸ್ ಎಲ್ಲ ಸೇಮ್ ಹಂಗೆ ಇರುತ್ತೆ. ಓಕೆ, ಸೊ ಫಸ್ಟಿಗೆ ಏನು ಮಾಡ್ತೀರಾ, ಇದು ಪಿ ಡಿ ಎಫ್ ಬರ್ಕೊಳ್ಳಿ ಅಷ್ಟೇ. ಓಕೆ, what is the PDF for that? It is uniformly distributed minus, uniformly distributed between what? So it is uniformly distributed between what? Minus 2 to plus 2. ಯಾವುದು, ಎಕ್ಸ್ ಅನ್ನೋದು. ಇದು ಫಂಕ್ಷನ್ ಹೆಂಗೆ ಬರುತ್ತೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 2ನ. ಸೊ 1 ಡಿವೈಡೆಡ್ ಬೈ 2 ಮೈನಸ್ ಆಫ್ ಲೋಯೆಸ್ಟ್ ವ್ಯಾಲ್ಯೂ ಇದೆ ಮೈನಸ್ 2. ಎಲ್ಲಿಂದ, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಟು ಪ್ಲಸ್ 2. ಈ ಉಳಿದಿದ್ದ ಕಡೆಯಲ್ಲಿ ಏನಿರುತ್ತೆ, 0 ಅದರ್ವೈಸ್. 1 ಡಿವೈಡೆಡ್ ಬೈ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 1/4 ಆಗುತ್ತೆ, ಮೈನಸ್ 2 ಟು ಪ್ಲಸ್ 2. ಸೊ ದಿಸ್ ಇಸ್ ಯೋರ್ ಪಿ ಡಿ ಎಫ್ ಆಫ್ ಎಕ್ಸ್. ಸೊ ದಿಸ್ ಇಸ್ ಯೋರ್ ಫಸ್ಟ್ ಸ್ಟೆಪ್. ಆರ್ ಯು ಕ್ಲಿಯರ್ ವಿತ್ ದಿಸ್? ಇಷ್ಟ ಅರ್ಥ ಆಯ್ತಾ?
ಹಲೋ ಹಲೋ. Yes, sir. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು? ಫಂಕ್ಷನ್ ಕೊಟ್ಟಿದ್ರಲ್ಲ ಅದು ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಫಸ್ಟ್ ಏನು ಮಾಡಬೇಕು, ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಇನ್ವರ್ಸ್ ಫಂಕ್ಷನ್. ಸೊ ಏನು ಕೊಟ್ಟಿದ್ದಾರೆ? ಇದು ಕೊಟ್ಟಿರೋ ಫಂಕ್ಷನ್ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಇನ್ವರ್ಸ್ ಏನು? ಈಗ y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಏನು? ಆಬ್ವಿಯಸ್ಲಿ ಸ್ಕ್ವೇರ್ ರೂಟ್ ಆಫ್ y ಅಂತ ಬರುತ್ತೆ ಅಲ್ವಾ? ಸೊ ಸ್ಕ್ವೇರ್ ರೂಟ್ ಆಫ್ y ಇದಕ್ಕೆ, ಸ್ಕ್ವೇರ್ ರೂಟ್ ಆಫ್ ಮೈನಸ್ y ಇದಕ್ಕೆ. ಓಕೆ, ಸೊ ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು ಆಯಿತು. ನೆಕ್ಸ್ಟ್ ಏನು ಮಾಡಿದ್ದೀರಾ? ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ದೀರಾ. ನೆಕ್ಸ್ಟ್ ಕೆಲಸ ಏನು ನಿಮ್ಮದು? ಡೈರೆಕ್ಟಾಗಿ ಸಿ ಡಿ ಎಫ್ನ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಓಕೆ, ಸೊ ಇಲ್ಲಿ ಈ ಥರ ಬೇಕಾದ್ರೆ ಮಾಡ್ಬೋದು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ, ಅಂದರೆ ಅದೇ ಥರನೇ ಈ ಫಸ್ಟ್ ಮೆಥಡ್ ಯೂಸ್ ಮಾಡಿದ್ರಲ್ಲ ಅದನ್ನೇ ಯೂಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಆಯ್ತಲ್ವಾ? ಸೊ ವೈದು ಫಂಕ್ಷನ್ ಕೊಟ್ಟಿದ್ರು, ಅದ್ರದ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ದೀರಾ. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿಬಿಡಿ, ಡಿ ಎಕ್ಸ್ ಬೈ ಡಿ ಆರ್. ನಾವು ಇವಾಗ ಏನು ಮಾಡ್ತೀವಿ, ಫಸ್ಟಿಗೆ ಪಿ ಡಿ ಎಫ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಪಿ ಡಿ ಎಫ್ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಿದೆ ಹೆಂಗೆ ಅಂತ. ಡೈರೆಕ್ಟಾಗಿ ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ವಾಟ್? ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ವೈ ಅಲ್ವಾ? ಸೊ ಹಂಗಾಗಿ ನೀವು ಡಿ ಎಕ್ಸ್ ಬೈ ಡಿ ವೈ ಮಾಡ್ಕೊಳ್ಳಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1/√2 ಇರುತ್ತೆ. ಇದು ಎಷ್ಟು ಬರುತ್ತೆ? 1/√2 ಇಂಟು ಸ್ಕ್ವೇರ್ ರೂಟ್ ಆಫ್ ಮೈನಸ್, ಇಲ್ಲಿ ಹೊರಗಡೆ ಮೈನಸ್ ಬರುತ್ತೆ, ಯಾಕೆ ಇಲ್ಲಿ ಮೈನಸ್ ಇದೆ. ಇಷ್ಟು ಅರ್ಥ ಆಯ್ತಾ ಡಿಫ್ರೆನ್ಶಿಯೇಟ್ ಮಾಡಿದ್ದು? ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ದೀರಾ, ಅದನ್ನು ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಕೊಂಡಿದ್ದೀವಿ. ಇಷ್ಟ ಆಯ್ತಾ? ಏನಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಫಸ್ಟಿಗೆ ನೀವು ಪಿ ಡಿ ಎಫ್ ಫೈಂಡ್ ಔಟ್ ಮಾಡೋಕ್ಕೆ ಇದು ಬೇಕು ನಿಮಗೆ, ಅದಕ್ಕೋಸ್ಕರ ಎರಡು ಮಾಡ್ಕೊಂಡಿದ್ದೀರಾ. ಓಕೆ, ಆರ್ ಕ್ಲಿಯರ್ ವಿತ್ ದಿಸ್? ಹಲೋ, ಇಷ್ಟ ಅರ್ಥ ಆಯ್ತಾ? Yes, sir. ಓಕೆ, ನಾವು look over here. ಒಂಚೂರು ಕಾಂಪ್ಲಿಕೇಟೆಡ್ ಇದು ನೋಡ್ಕೊಳ್ಳಿ. ಫಂಕ್ಷನ್ ಏನಿದೆ, y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಿದೆ ಅಲ್ವಾ? ಲುಕ್ ಓವರ್ ಹಿಯರ್, ವಾಟ್ ಇಸ್ ದ ಫಂಕ್ಷನ್? y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಒಂದಿದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಿದೆ. ಇದು ಫಾರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ಫಾರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಓಕೆ, ಸೊ ಇದೊಂದು ಚೂರು ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಎಕ್ಸ್ ಎಷ್ಟಿತ್ತು ನಿಮಗೆ? -2 ಟು +2 ಅಂತ ಇತ್ತಲ್ವಾ? ಸೊ -2 ಟು +2 ಅಂದರೆ -2 ಟು +2 ಅಲ್ವಾ? ಸೊ ಈ ಥರ ಬಂದಾಗ 0 ಇಂದ ಕೆಳಗಡೆ ಇರ್ಬೇಕಾದ್ರೆ ಒಂದು ಫಂಕ್ಷನ್ನು, 0 ಇಂದ ಮೇಲ್ಗಡೆ ಇರ್ಬೇಕಾದ್ರೆ ಒಂದು ಫಂಕ್ಷನ್. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು +2 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅವಾಗ ಇದೇನಾಗುತ್ತೆ? 2 ಸ್ಕ್ವೇರ್ 4 ಆಗುತ್ತೆ. ಸೊ -2 ಸ್ಕ್ವೇರ್ ಏನಾಗುತ್ತೆ? 4 ಆಗುತ್ತೆ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -2 ಸ್ಕ್ವೇರ್ ಇಸ್ ವಾಟ್? 4. ಮೈನಸ್ ಆಫ್ -2 ಸ್ಕ್ವೇರ್ ಏನಾಗುತ್ತೆ? ಮತ್ತೆ ಮೈನಸ್ ಆಗುತ್ತೆ. ಸೊ ವೆನ್ ಎಕ್ಸ್ ಈಸ್ ಈಕ್ವಲ್ ಟು +2 ಇದು ಬರುತ್ತೆ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ಇದು ಬರುತ್ತೆ. ಎರಡು ವ್ಯಾಲ್ಯೂ ಇದೆಯಲ್ಲ, ಹಂಗಾಗಿ ಇದೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ವೈದು ಇದೆರಡು ವ್ಯಾಲ್ಯೂ ಬರುತ್ತೆ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು -2 ವೈದು ಇದೆರಡು ವ್ಯಾಲ್ಯೂ ಬರುತ್ತೆ. ಓಕೆ, ಇದೆಲ್ಲ ಏನಕ್ಕೆ ಮಾಡ್ತೀವಿ ಅಂದರೆ ಇದು ಎರಡು ಫಂಕ್ಷನ್ ಕೊಟ್ಟಿದ್ದಾರೆ, ಹಂಗಾಗಿ ಒಂಚೂರು ಈ ಥರ ಬರ್ತಿದೆ ಇದು. ಓಕೆ, ಸೊ ದ ರೇಂಜ್ ಆಫ್ ವೈ ಇಲ್ಲಿ ನೋಡಿ, ಇದೆ ರೇಂಜ್ ಆಫ್ ಎಕ್ಸ್ ಎಷ್ಟಿತ್ತು? -2 ಇಂದ +2 ವರೆಗೂ ಮಾತ್ರ ಇತ್ತು ನಿಮ್ಮ ರೇಂಜ್ ಆಫ್ ಎಕ್ಸ್. ಬಟ್ ರೇಂಜ್ ಆಫ್ ವೈ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ? -4 ಟು +4 ವರೆಗೂ ಹೋಗಿದೆ, ಬಿಕಾಸ್ ಆಫ್ ದ ಈಕ್ವೇಷನ್ ಆಫ್ ವೈ. ಆರ್ ಕ್ಲಿಯರ್ ವಿತ್ ದಿಸ್? ಇಷ್ಟ ಅರ್ಥ ಆಯ್ತಾ? ಹಲೋ ಹಲೋ, ಆರ್ ಕ್ಲಿಯರ್ ವಿತ್ ದಿಸ್? Yes, sir. Okay, now fy of y. ಸೊ ಈಕ್ವೇಷನ್ ಆಫ್ ವೈ ಏನಿತ್ತು? ಎಕ್ಸ್ ಈ ಥರ ಎರಡು ಫಂಕ್ಷನ್ ಬಂದಿದೆಯಾ, ಇದೊಂದು ಫಂಕ್ಷನ್ ಇದೊಂದು ಫಂಕ್ಷನ್. ಸೊ ಇವಾಗ ಏನು ಮಾಡಬೇಕು ಅಂದರೆ, ನಿಮಗೆ ಮುಂಚೆನೇ ಗೊತ್ತು ಫಾರ್ಮುಲಾ, ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಮಾಡ್ತಿದ್ರಿ ಅಲ್ವಾ? ಯೂಶಲಿ ನಿಮಗೆ ಫಂಕ್ಷನ್ ಒಂದೇ ಒಂದು ಫಂಕ್ಷನ್ ಕೊಡ್ತಿದ್ರಿ, ಇಲ್ಲೇನಿದೆ ಎರಡು ಫಂಕ್ಷನ್ ಇದೆ, ಹಾಗಾಗಿ ಫಾರ್ಮುಲಾನ ನೀವು ಎರಡು ಸರಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ವೈ
fx of x into dx by dy. ಒಂದು ಈಕ್ವೇಶನ್ ಏನು 0 to 4 ವರೆಗೂ, ಇನ್ನೊಂದೇನು -4 to 0 ಹಿಂಗಿತ್ತಲ್ವಾ. ಎಕ್ಸ್ ಇನ್ ರೇಂಜ್ ಏನಿತ್ತು ನಿಮಗೆ, ಸೊ ಎಕ್ಸ್ ರೇಂಜ್ ವಾಸ್ ಫ್ರಮ್ ವೇರ್ -2 to +2. ವೈದ್ ರೇಂಜ್ ಏನಾಯ್ತು ನಿಮಗೆ -4 to +4 ಆಯ್ತಲ್ವಾ. ಸೊ ಹಂಗಾಗಿ 0 to 4 ಇಲ್ಲಿಂದ ಇಲ್ಲಿವರೆಗೂ 0 to 4ಗೆ ಈ ಫಂಕ್ಷನ್ ಬರುತ್ತೆ fx of x into dx by dy. -4 to 0 ಈ ಫಂಕ್ಷನ್ ಬರುತ್ತೆ fx of ಇದು ಸ್ಕ್ವೇರ್ ರೂಟ್ ಆಫ್ -y into dx by dy ಬರುತ್ತೆ. ಐ ಕ್ಲಿಯರ್ ವಿತ್ ದಟ್? ಹಲೋ, ಇಷ್ಟು ಗೊತ್ತಾಯ್ತಾ? Yes, sir. ಹಲೋ, clear with that? Yes, sir. Okay. Now you already know the function for fx, or fx in the function in the fx of x is equal to 1 by 4 for x is equal to 0 -2 to +2 ಇತ್ತು, and it is 0 otherwise ಅಂತ ಮುಂಚೆನೆ ಬರ್ದಿದ್ದೆ. ಇದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಇದೆಯಲ್ಲ. ಸೊ ಇವಾಗ fx ಆಫ್ ಸ್ಕ್ವೇರ್ ರೂಟ್ ಆಫ್ y ಇದೆಯಲ್ಲ, x ಬದಲು ಸ್ಕ್ವೇರ್ ರೂಟ್ ಆಫ್ y ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಸೊ ಇಲ್ಲೇನು ಮಾಡಿ ಸ್ಕ್ವೇರ್ ರೂಟ್ ಆಫ್ y ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಈಕ್ವೇಶನ್ ಹೆಂಗಿರು ಯಾಕೆ ಏನಿಲ್ಲ, ಹಂಗಾಗಿ ಇಲ್ಲಿ ಏನು ಬರುತ್ತೆ 1/4 ಬರುತ್ತೆ, 1/4 ಬರುತ್ತೆ. ನೆಕ್ಸ್ಟ್ fx ಆಫ್ ಸ್ಕ್ವೇರ್ ರೂಟ್ ಆಫ್ -y ಬರಬೇಕು ಇಲ್ಲಿಗೆ. ಇದು ಮೈನಸ್ ಸ್ಕ್ವೇರ್ ರೂಟ್ ಆಫ್ y ಅಂದ್ರೆ ಏನು ಚೇಂಜ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ವೇ ಇಲ್ಲ, ಹಂಗಾಗಿ 1/4 ಬರುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿಗೂ ನೀವು ಇದ್ರ ಬದಲು 1/4 ಸಬ್ಸ್ಟಿಟ್ಯೂಟ್ ಮಾಡಿದ್ರ, ಇಲ್ಲೂ ಅಷ್ಟೇ 1/4 ಸಬ್ಸ್ಟಿಟ್ಯೂಟ್ ಮಾಡಿದ್ರ. ಡಿ ಎಕ್ಸ್ ಬೈ ಡಿ ವೈ ನೀವು ಆಗಲೇ ಫೈಂಡ್ ಔಟ್ ಮಾಡಿದ್ರೆ, ವಾಟ್ ಇಸ್ ಡಿ ಎಕ್ಸ್ ಬೈ ಡಿ ವೈ? ಇಟ್ ಈಸ್ 1/√2π. ಓಕೆ, ಈ ಕಡೆನೂ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. ವೆನ್ ಯು ಡೂ ದಟ್, so this is your PDF. Okay, you'll be getting this as your PDF of y. 1/4 1/4 multiplied by 1 by ಇದೆರಡು ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ 1/8 root y, 1/8 root y. So this is the PDF of y by making use of what? PDF of x. ಸೊ ನಿಮಗೆ ಇಷ್ಟು ಲೆಂತ್ ಏನಾಗಿದೆ ಅಂತ ಏನಕ್ಕಾಗಿದೆ ಅಂತ ಹೇಳಿದ್ರೆ, y ಫಂಕ್ಷನ್ ಎರಡು ಕೊಟ್ಬಿಟ್ಟಿದ್ದಾರೆ ಅಲ್ಲಿ, ಎಕ್ಸ್ ಸ್ಕ್ವೇರ್ ಒಂದು ಮೈನಸ್ ಎಕ್ಸ್ ಸ್ಕ್ವೇರ್ ಒಂದು ಎರಡು ಕೊಟ್ಟಿದ್ದಾರೆ, ಹಾಗಾಗಿ ಒಂಚೂರು ಲೆಂತಿಯಾಗಿ ಕಾಣಿಸುತ್ತೆ ಅಷ್ಟೇ. ಓಕೆ, ಇನ್ನು ಉಳಿದಿದ್ದೆಲ್ಲ ಸೇಮ್ ಪ್ರೊಸೀಜರ್. ಓಕೆ, ಸೊ ದಿಸ್ ಇಸ್ ದ PDF ಆಫ್ y. ಓಕೆ, ನೆಕ್ಸ್ಟ್ CDF ಫೈಂಡ್ ಔಟ್ ಮಾಡಬೇಕಲ್ವಾ, ಇದೊಂಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇದೊಂಚೂರು ಉಲ್ಟಾ ಮಾಡಿದ್ವಿ. ಫಸ್ಟಿಗೆ ಯೂಶಲಿ CDF ಮಾಡಿ ಡಿಫ್ರೆನ್ಶಿಯೇಟ್ ಮಾಡ್ತಿದ್ವಲ್ಲ, ಇವಾಗ ಫಸ್ಟಿಗೆ PDF ಬರ್ಕೊಂಡ್ಬಿಟ್ಟಿದ್ದೀವಿ. ಹಂಗಾಗಿ CDF ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ CDF ಈಸ್ ನಥಿಂಗ್ ಬಟ್ ವಾಟ್? ಇಂಟಿಗ್ರೇಷನ್ ಫ್ರಮ್ -∞ to ∞ fx ಆಫ್ ಇದು y ಕೊಟ್ಟಿದ್ರಲ್ಲ, fy ಆಫ್ y ಇಂಟು dy. ಇದು ಈಕ್ವೇಶನ್ ನಿಮ್ಮದು ಅಲ್ವಾ. ಸೊ ಇವಾಗ ನಿಮಗೆ ರೇಂಜ್ ಏನಿದೆ, ವೈದ್ ರೇಂಜ್ ಏನಿದೆ -4 to +4 ಅನ್ನೋದು ರೇಂಜ್ ನಿಮ್ಮದು, ಇಷ್ಟು ರೇಂಜ್ ಇದೆ. ಹಂಗಾಗಿ ನೀವು ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ? -4 to y1 ಮಾಡೋಣ, ಒಂದು ರೇಂಜ್. ಓಕೆ, ಇದೆಯಲ್ಲ ಮೈನಸ್ ಇದು y ಇದೆಯಲ್ಲ -4 to 4 ಇದೆಯಲ್ಲ, ಸೊ ಮಧ್ಯದಲ್ಲಿ ಏನು ಬರುತ್ತೆ 0 ಬರುತ್ತೆ. ಸೊ ಒಂದು ರೇಂಜ್ ಏನು ಇಟ್ಕೊಳ್ಳೋಣ -4 to 0 ಒಂದು, ಇನ್ನೊಂದು ರೇಂಜ್ ಏನು ಇಟ್ಕೊಳ್ಳೋಣ 0 to 4 ಒಂದು. ಎರಡು ಥರ ಸ್ಪ್ಲಿಟ್ ಮಾಡ್ಬೋದಲ್ವಾ ಈ ರೇಂಜ್ನ ಎರಡು ಥರ ಸ್ಪ್ಲಿಟ್ ಮಾಡ್ಬೋದು. ಓಕೆ, ಸೊ -∞ to y ಇದನ್ನ ಎರಡಿಗೆ ಸ್ಪ್ಲಿಟ್ ಮಾಡಿದ್ರೆ, ಫಸ್ಟಿಗೆ ಏನು ಮಾಡ್ಕೊಳ್ಳೋಣ -4 to 0 ಅಂತ ತಗೊಳ್ಳೋಣ. ಓಕೆ, ಸೊ ಹಿಯರ್ fy of y is equal to -4 to y. ಈ ಫಂಕ್ಷನ್ ನಿಮಗೆ ಗೊತ್ತಿದೆ. ವಾಟ್ ಈಸ್ fy of y? You have found out this. fy of y from 0 to 4 is how much? 0 to 4 ಇಂದ fy of ಎಷ್ಟಿದೆ? 1/8 root y ಇದೆಯಲ್ವಾ, ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀರಲ್ಲ ಅಷ್ಟೇ. ಓಕೆ, ಅದನ್ನೇ ಇಲ್ಲಿ ಬರ್ಕೊಳ್ಳಿ. ಓಕೆ, 1/8 ರೂಟ್ ಆಫ್ ಮೈನಸ್ y. ಇದು ನಿಮಿಷ, ಕ್ಲಿಯರ್ ಆಲ್ ದೀಸ್ ಥಿಂಗ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇದು PDF ಬಂತಲ್ವಾ. y ರೇಂಜ್ ಎಷ್ಟಿದೆ ನೋಡಿ, y ರೇಂಜ್ ಒಂದೇನಿದೆ 0 to 4 ವರೆಗೂ ಒಂದಿದೆ ಅಲ್ವಾ, ಇನ್ನೊಂದೇನಿದೆ -4 to 0 ಒಂದಿದೆ. ಸೊ ನೀವಿವಾಗ CDF ಫೈಂಡ್ ಔಟ್ ಮಾಡಬೇಕು ಅಂದರೆ ಎರಡಕ್ಕೂ ಫೈಂಡ್ ಔಟ್ ಮಾಡಬೇಕು. ಒಂದೇನೋ 0 to 4ಗೆ ಒಂದು ಮಾಡಬೇಕು, ಇನ್ನೊಂದೇನೋ -4 to 0 ಒಂದು ಮಾಡಬೇಕು. ಸೊ ಹಂಗಾಗಿ ನಾವು ಇದನ್ನ ಇಂಡಿವಿಜುವಲ್ ಮಾಡೋಣ. ಒಂದೇನೋ 0 to 4 ಒಂದು ಸತಿ ಮಾಡೋಣ, ಇನ್ನೊಂದು -4 to 0. ಯೂಶಲಿ ನೀವು ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಈ ಕಡೆಯಿಂದನೇ ಬರ್ತಾ ಹೋಗೋದಲ್ವಾ, -∞ ಈ ಕಡೆಯಿಂದನೇ ಬರೋದಲ್ವಾ. ಸೊ ಅದಕ್ಕೆ ಏನು ಮಾಡ್ತೀರಾ, -4 to 0 ಅನ್ನೋದನ್ನ ಫಸ್ಟ್ ಇಂಟಿಗ್ರೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ದಟ್ ಈಸ್ ವಾಟ್
I'm trying to do over here. Okay, ಇಲ್ಲಿ ನೋಡಿ -4 to 0. ಸೊ ಏನಂತ ಬರ್ಕೊಳ್ತೀರಾ, -4 to y of 1 divided by, ಸೊ ಇದು fy ಏನು ಬರುತ್ತೆ ಇದಕ್ಕೆ, 1 divided by 8 square root of -y ಬಂದಿದೆಯಾ, ಹಂಗಾಗಿ ಇದನ್ನೇ ಬರ್ಕೊಳ್ಳಿ ಇಲ್ಲಿಗೆ. ಸೊ ದಟ್ ಈಸ್ ಯುವರ್ fy. ಓಕೆ, -4 to y 1 divided by 8 square root of -y into dy. Okay, so this is what you need to integrate. So here you don't get confused. -4 to 0 ಇದೆ, ಇಲ್ಲಿ -4 to y ಯಾಕೆ ತಗೊಂಡ್ರಿ ಅಂತ ಕನ್ಫ್ಯೂಸ್ ಆಗಬೇಡಿ. ಓಕೆ, ಈಕ್ವೇಶನ್ ಏನು, fy is equal to what, -infinity to ಇದು ಇನ್ಫಿನಿಟಿ ಇತ್ತಲ್ವಾ, -infinity to infinity fy into dy ಅಂತ ಆಗುತ್ತೆ. ಬಟ್ ಇದು ಹೆಂಗಿದ್ರು ಇನ್ಫಿನಿಟಿವರೆಗೂ ಹೋಗಲ್ಲ, ಆಯ್ತಾ, ಇದನ್ನು ಇನ್ಫಿನಿಟಿವರೆಗೂ ಹೋಗಲ್ಲ, ಆಯ್ತಾ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂತ ಇರುತ್ತೆ. ಹಂಗಾಗಿ ಏನು ತಗೊಳ್ತೀರಾ ಇಲ್ಲಿ, ಇದು ಕೆಳಗಡೆ -4 ಆಗುತ್ತೆ, ಇದು 0 ಬದಲು y ಅಂತ ತಗೊಳ್ತೀರಾ. ಓಕೆ, ಸೊ ಇಟ್ ಇಸ್ ಟೇಕನ್ ಆಸ್ y ಬಿಕಾಸ್ -4 to -2 ವರೆಗೂ ಏರಿಯಾ ಬೇಕಾದ್ರೆ ತಗೊಳ್ಬೋದು, -4 to -1 ವರೆಗೂ ಬೇಕಾದ್ರೆ ಏರಿಯಾ ತಗೊಳ್ಬೋದು, ಅಥವಾ y is equal to -4 to 0 ವರೆಗೂ ಬೇಕಾದ್ರೆ ತಗೊಳ್ಬೋದು. ಈ ಥರ ಯಾವಾಗ ತಗೊಳ್ಳೋಕೆ ಚಾನ್ಸ್ ಇರುತ್ತೆ, ಇಲ್ಲಿ ವೇರಿಯೇಬಲ್ ಇರಬೇಕಲ್ಲ, ಹಂಗಾಗಿ ಇಲ್ಲಿ ಏನಂತ ತಗೊಂಡಿದ್ದೀರಾ, ಕಾನ್ಸ್ಟೆಂಟ್ 0 ಅಂತಲೇ ಇಟ್ಕೊಂಡಿಲ್ಲ, y ಅಂತ ತಗೊಂಡಿದ್ದೀರಾ. ನೀವು ಇವಾಗ ಏರಿಯಾ -4 to -1 -4 to -2 ಯಾವ ಏರಿಯಾ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೋಸ್ಕರ ಇಂಟಿಗ್ರೇಟ್ ಮಾಡಬೇಕಾದ್ರೆ ಅಂತ ತಗೊಳ್ತೀರಾ, -4 to y ಅಂತ ತಗೊಳ್ತೀರಾ ಇದು. ಓಕೆ, ಸೊ ದಟ್ ಈಸ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ ಓವರ್ ಹಿಯರ್. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ ಇಂಟಿಗ್ರೇಷನ್ ಲಿಮಿಟ್. ಓಕೆ, ಇದನ್ನ ಇವಾಗ ಇಂಟಿಗ್ರೇಟ್ ಮಾಡೋಣ. ಓಕೆ, ವೆನ್ ಯು ಇಂಟಿಗ್ರೇಟ್ ದಿಸ್ 1/8 ಕಾನ್ಸ್ಟೆಂಟ್ ಇದೆಯಾ, ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ಳಿ, ಉಳಿದಿದ್ದಷ್ಟು -y⁻1/2 ಇದು ಇಂಟಿಗ್ರೇಟ್ ಮಾಡಿ, y⁻n+1 ಈ ರೇಂಜ್ ಎಷ್ಟು, -4 to y. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ, 1/4 2 - square root of y ಅಂತ -y ಅಂತ ಬರುತ್ತೆ. ಸೊ ದಿಸ್ ಇಸ್ ದ CDF. ಓಕೆ, ಒನ್ ಪಾರ್ಟ್ ಇನ್ CDF ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇನ್ ಮಾಡೋಣ. ಓಕೆ, ಇಲ್ಲಿವರೆಗೂ ಗೊತ್ತಾಯ್ತಾ, ಆರ್ ಕ್ಲಿಯರ್ ಟಿಲ್ ಹಿಯರ್? ಹಲೋ ಹಲೋ Yes, sir. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇನ್ ಇಂಟಿಗ್ರೇಟ್ ಮಾಡೋಣ. ಓಕೆ, 0 to 4 ವರೆಗೂ. ಓಕೆ, ಸೊ 0 to 4 ಮಾಡ್ಬೇಕಾದ್ರೆ let us take this. ಸೊ 0 to 4 ಇದೆಯಲ್ವಾ, 0 to 4 ಇಲ್ಲಿದೆ ನೋಡಿ, ಇದನ್ನೇನು ಮಾಡಿ ಅಂತ ಹೇಳಿದ್ರೆ ಎರಡನ್ನೂ ತೊಗೊಂಬಿಡೋಣ ಫುಲ್ಲು. ಇವಾಗ ಏನಂದರೆ 0 to 4 ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಫುಲ್ CDF ಫುಲ್ ತೊಗೊಳ್ಳೋಣ, fy ಪೂರ್ತಿ ತೊಗೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಲಿಮಿಟ್ ಏನಿದೆ ನಿಮಗೆ, -4 to 0 ಒಂದಿದೆ, ಇನ್ನೊಂದೇನಿದೆ 0 to 4 ಬರಬೇಕಾಗಿತ್ತಲ್ಲ, 0 to 4 ಬದಲು ಏನು ಬರ್ತೀರಾ, 0 to y ಅಂತ ಬರ್ಕೊಳ್ತೀರಾ, ಆಯಿತಾ. ಸೊ -4 to 0 ಒಂದು fy, ಇನ್ನೊಂದು 0 to y fy into dy. ಓಕೆ, ಸೊ ಇದು ನೆಗೆಟಿವ್ ಇದ್ರಲ್ಲಿತ್ತಲ್ವಾ, ಹಂಗಾಗಿ 1/8 √−y. ಈ ಕಡೆ ಏನಾಯ್ತು, ಪಾಸಿಟಿವ್ ಇದೆಯಲ್ಲ, 0 to 4 ಅಂದರೆ 0 to y ಬರ್ಕೊಂಡು 1/8 √y. ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ವೆನ್ ಯು ಇಂಟಿಗ್ರೇಟ್ ದಟ್, ಇದು 0 to y, ಇದೆಷ್ಟು -4 to 0, ಇದ್ರ ಇಂಟಿಗ್ರೇಷನ್ ಇಷ್ಟು ಬರುತ್ತೆ ನಿಮಗೆ. ಓಕೆ, √y ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಷ್ಟು ಬರುತ್ತೆ ನಿಮಗೆ, ಎಷ್ಟು, 1/4 2 + √y ಬರುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ ವಾಟ್, ಇದಕ್ಕೆ 0 to 4ಗೆ ಇದೇನು -4 to 0. ಓಕೆ, ಸೊ ದಿಸ್ ಇಸ್ ದ ಎಂಟೈರ್ CDF. ಓಕೆ, so this is how we'll be calculating the CDF of the function. Okay, are you clear with that? Hello, are you clear with this? Yes, sir. Okay, ಸೊ ಈ ಲಿಮಿಟ್ ತೊಗೊಳ್ಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಇದು ಮಾಡ್ಬಿಟ್ಟು ನೋಡಿ. ಓಕೆ, ಈ ಲಿಮಿಟ್ ತೊಗೊಳ್ಬೇಕಾದ್ರೆ ಇಲ್ಲಿ 0 to 4 ಅಂತ ಇದ್ರೆ ನೀವು ಪ್ರೀವಿಯಸ್ ತೊಗೊಳ್ಬೇಕು. ಓಕೆ, ಸೊ ತೊಗೊಳ್ಬೇಕಾದ್ರೆ fy ತೊಗೊಳ್ಬೇಕಾದ್ರೆ ಇಲ್ಲಿ 0 to 4 ತೊಗೊಳ್ಬೇಕಾದ್ರೆ ಏನಕ್ಕೆ ಅಂತ ಹೇಳಿದ್ರೆ, ಇದು 0ನಾ, ಇದು +4, ಇದು -4. ಓಕೆ, ಸೊ ಫಸ್ಟಿಗೆ ತೊಗೊಳ್ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಫಂಕ್ಷನ್ ಇತ್ತು ನಿಮಗೆ, ಹಂಗಾಗಿ ಇಷ್ಟು ತೊಗೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ಇದನ್ನು ತೊಗೊಳ್ಬೇಕಾ ನೀವು ಏರಿಯಾನ, ಇದನ್ನು ಸಹ ಕನ್ಸಿಡರ್ ಮಾಡಬೇಕು. ಓಕೆ, ನೀವು ಮುಂಚೆನೇ ನೋಡಿದ್ದೀರಾ ಡೈಸ್ ಗೇಮಲ್ಲಿ ಹಾಕಬೇಕಾದ್ರೆ ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್, ಈಗ 4ಕ್ಕಿಂತ ಕಡಿಮೆ ಬೀಳೋದು ಎಷ್ಟು ಅಂತ, 4 ಬಿದ್ದಿದ್ದೆಷ್ಟು, 3 ಬಿದ್ದಿದ್ದೆಷ್ಟು, 2 ಬಿದ್ದಿದ್ದೆಷ್ಟು, 1 ಬಿದ್ದಿದ್ದೆಷ್ಟು, ಇಷ್ಟೂ
ಒಳಗಡೆ ತೊಗೊಳ್ಬೇಕಲ್ವಾ, ಹಂಗಾಗಿ ಇದರಿಂದ ಲೆಫ್ಟಿಗೆ ಇದ್ದಿದ್ದೆಲ್ಲ ನೀವು ತೊಗೊಳ್ಳೇಬೇಕು ಇಂಟಿಗ್ರೇಷನ್ ಲಿಮಿಟಿಗೆ. ಸಿ ಡಿ ಎಫ್ ಮಾಡ್ಬೇಕಾದ್ರೆ ಮಾತ್ರ ಇದು ಹೇಳ್ತಿರೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಡೈಸ್ ಥ್ರೋ ಮಾಡಿದ್ರೆ ಡೈಸಲ್ಲಿ ಏನು ಬೀಳೋ ಚಾನ್ಸಸ್ ಇರುತ್ತೆ, 1 2 3 4 5 6 ಇಷ್ಟು ಬೀಳೋ ಚಾನ್ಸಸ್ ಇರುತ್ತಾ. ಒನ್ ಬೀಳೋ ಪ್ರಾಬಿಲಿಟಿ ಎಷ್ಟು ಅಂದರೆ ಬರೀ ಒನ್ ಮಾತ್ರ ಚೆಕ್ ಮಾಡ್ತೀರಾ. ತ್ರೀ ಬೀಳೋ ಪ್ರಾಬಿಲಿಟಿ ಅಂದ್ರೆ ಏನು, 1 2 ಮತ್ತು 3 ಮೂರೂ ಸಹ ಚೆಕ್ ಮಾಡಬೇಕಲ್ಲ, ಹಂಗಾಗಿ ಓಕೆ. ಸೊ ಇಲ್ಲಿ 0 to 4 ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಇನ್ಕ್ಲೂಡ್ ಮಾಡಬೇಕು. ಓಕೆ, ಬಿಕಾಸ್ ಇಟ್ ಈಸ್ ವಾಟ್ ಸಿ ಡಿ ಎಫ್. ಓಕೆ, ಸೊ ಇದಕ್ಕಿಂತ ಮುಂಚೆ -4 to 0 ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಇತ್ತಾ, ಈ ಕಡೆ ಲೆಫ್ಟಿಗೆ ಯಾವುದೋ ಇರಲೇ ಇಲ್ಲ ಫಂಕ್ಷನ್, ಹಂಗಾಗಿ ನೀವು ಲಿಮಿಟ್ ಡೈರೆಕ್ಟಾಗಿ -4 to y ಅಂತ ತೊಗೊಂಡ್ಬಿಟ್ರಿ. ಓಕೆ, ಬಟ್ ಇದಕ್ಕೆ ಲಿಮಿಟ್ ತೊಗೊಳ್ಬೇಕಾದ್ರೆ ಇದನ್ನು ಸಹ ಸೇರಿಸ್ಕೊಳ್ಬೇಕು. ಅವಾಗ ಏನಾಗುತ್ತೆ, -4 to 0 +0 to y ಅಂತ ತಗೊಳ್ಬೇಕಾಗುತ್ತೆ. ಓಕೆ, ಅದು ಕ್ಲಿಯರ್ ವಿತ್ ದಟ್. ಲಿಮಿಟ್ ಗೊತ್ತಾಯ್ತಲ್ವಾ? ಹಲೋ. ಎಸ್ ಸರ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಮಿಟ್ ತೊಗೊಳ್ಳೋದು ಒಂದ್ಸತಿ ಗೊತ್ತಾಯ್ತು ಅಂದರೆ ದಟ್ ಸಾಲ್ವ್ಸ್ ದ ಪ್ರಾಬ್ಲಮ್. ಯೂಶಲಿ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಇದೇ ಕ್ವಶನ್ಸ್ನೇ ಕೇಳ್ತಾರೆ ನಿಮಗೆ. ಓಕೆ, ವ್ಯಾಲ್ಯೂಸ್ನ ಸಹ ಚೇಂಜ್ ಮಾಡಲ್ಲ. ಓಕೆ, ಹಂಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಪ್ರಾಬ್ಲಮ್. ಇದು ಹೊಸದು ಎಕ್ಸಾಮ್ ಕೇಳಿದ್ದಾರೆ ಇದನ್ನು. ಓಕೆ, ಸೊ ದ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಗಿವನ್ ಮ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಮೀನ್ 0 ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಷನ್ 1 ಕೊಟ್ಟಿದ್ದಾರೆ. ಹಂಗಂದ್ರೆ ಅರ್ಥ ಏನು, ಆಲ್ರೆಡಿ ಇದು ನಾರ್ಮಲೈಸ್ ಆಗಿದೆ ಅಂತ. ಓಕೆ, ನಾರ್ಮಲೈಸ್ ಆಗಿದೆ ಅಂದರೆ ನಿಮಗೆ ಫಂಕ್ಷನ್ ಅದು ಗೊತ್ತಿದೆ. ಇಫ್ 1/2 ಇಟ್ ಎಕ್ಸ್ಪೋನೆನ್ಷಿಯಲ್ ಆಫ್ -x²/2 ಅಥವಾ ಹಿಂಗಾದ್ರು ಬರ್ಕೊಳ್ಳಿ, ಇಲ್ಲ 1/2 ಅಂತ ಬರುತ್ತೆ. ಓಕೆ, ಇದು ಎಕ್ಸ್ ಅಂದರೆ ಇಲ್ಲಿ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇದ್ರೆ ಎಕ್ಸ್ ಆಗುತ್ತೆ, ಇಲ್ಲಿ ಝೆಡ್ ಕೊಟ್ಟಿದ್ರೆ ಝೆಡ್ ಆಗುತ್ತೆ ಅಷ್ಟೇ. ಓಕೆ, ಇದನ್ನ ಏನಕ್ಕೆ ಬರ್ಕೊಂಡ್ರಿ ಈ ಫಂಕ್ಷನ್ನ, ಮೀನ್ 0 ಇದ್ದು ಸ್ಟ್ಯಾಂಡರ್ಡ್ ಡಿವಿಷನ್ 1 ಇದ್ರೆ ಮಾತ್ರ ಈ ಥರ ಬರ್ಕೊಳ್ಬೇಕು. ದ ರ್ಯಾಂಡಮ್ ವೇರಿಯಬಲ್ y ಈಸ್ ಒಬ್ಟೈನ್ ಫ್ರಮ್ ಎಕ್ಸ್ ಯೂಸಿಂಗ್ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ ಎಫ್ ವೈ ಆಫ್, ಈಗ ಸಿ ಡಿ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಾಟ್ ಈಸ್ ಎಫ್ ವೈ ಆಫ್ 0.1298 ಅಂತ ಕೇಳಿದ್ದಾರೆ. ಆಯ್ತಾ, ಸೊ ಲೆಟ್ us look at this kind of problem. ಸೊ ಫಸ್ಟ್ ಕೆಲಸ ಏನು ನಿಮಗೆ, ಮೀನ್ ಯಾವುದು ನೋಡ್ಕೊಳ್ಳಿ, ಗಾಸಿಯನ್ ಮೀನು 0, ಸ್ಟ್ಯಾಂಡರ್ಡ್ ಡಿವಿಷನ್ 1, ಹಂಗಾಗಿ ಪಿ ಡಿ ಎಫ್ ಡೈರೆಕ್ಟಾಗಿ ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ಫಂಕ್ಷನ್ ನೋಡಿ, y is equal to 10x³ ಕೊಟ್ಟಿದೆ. ಫಂಕ್ಷನ್ ಕೊಟ್ಟಿದ ತಕ್ಷಣ ನಿಮ್ಮ ಕೆಲಸ ಏನು, ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಇನ್ವರ್ಸ್ ಫೈಂಡ್ ಔಟ್ ಮಾಡಿ. ಓಕೆ, ಇನ್ವರ್ಸ್ ಸಿಕ್ತು ನಿಮಗೆ. ಓಕೆ, ನೆಕ್ಸ್ಟ್ ಈಸ್ ವಾಟ್ ಯು ನೀಡ್ ಟು ಫೈಂಡ್ ಔಟ್, ವಾಟ್ ಎಫ್ ವೈ ಆಫ್ ವೈ ಫೈಂಡ್ ಔಟ್ ಮಾಡಬೇಕು. ಸೊ ಎಫ್ ವೈ ಆಫ್ ವೈ ಅಂದರೆ ಎಫ್ ವೈ ಆಫ್ ವೈ ಈಸ್ ವಾಟ್ probability of y is less than or equal to y. ಬಟ್ ಇನ್ ಟರ್ಮ್ಸ್ ಆಫ್ ಏನು ಮಾಡ್ಬೇಕು ನೀವು, ಎಕ್ಸ್ ಮಾಡಬೇಕು ಅಲ್ವಾ. ಸೊ ಇಟ್ ಇಸ್ ವಾಟ್ ಎಫ್ ಎಕ್ಸ್ ಆಫ್ ವೈ ಬದಲು ಏನು ಬರೀತೀರಾ, ಎಕ್ಸ್ ಅಲ್ವಾ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ ಬರೀಬೇಕು. ಸೊ ವಾಟ್ ಈಸ್ ದಟ್ ಎಫ್ ಎಕ್ಸ್ ಆಫ್, ಇನ್ ಟರ್ಮ್ಸ್ ಆಫ್ ಎಕ್ಸ್ ಹೆಂಗಿದೆ, ಸ್ಕ್ವೇರ್ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ y/10 ಇದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ವಾಟ್ ಎಫ್ ಎಕ್ಸ್ ಆಫ್ ಕ್ಯೂಬ್ ರೂಟ್ ಆಫ್ y/10. ಇಲ್ಲಿವರೆಗೆ ಅರ್ಥ ಆಯ್ತಾ? ಅದು ಕ್ಲಿಯರ್ ಟಿಲ್ ಹಿಯರ್? Hello. ಎಸ್ ಸರ್. Yes, sir. Next what they have given is, they have given the fy of y. ಇದು ಕೊಟ್ಟಿದ್ದಾರೆ ಅವರೇ, ಇಲ್ಲಿ ನೋಡಿ, ಇಲ್ಲಿ ಪ್ರಾಬ್ಲಮ್ ಅವರೇ ಕೊಟ್ಟಿದ್ದಾರೆ. fy ಆಫ್ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ 0.1298 ಅಂತ ಕೊಟ್ಟಿದ್ದಾರೆ ಅವರೇ. ಹಂಗಾಗಿ ಏನು ಮಾಡಿ, ಸೊ fy ಆಫ್ 0.1298 is equal to fx ಆಫ್ 3 y ವ್ಯಾಲ್ಯೂ ಅಲ್ವಾ, ಈ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ, ಇದೇ y ವ್ಯಾಲ್ಯೂ ಅಲ್ವಾ, ಇದನ್ನು ಇಲ್ಲಿಗೆ ಹಾಕೊಳ್ಳಿ. ಓಕೆ, ಅವಾಗ ಎಫ್ ಎಕ್ಸ್ ಆಫ್ ಕ್ಯೂಬ್ ರೂಟ್ ಆಫ್ ಈ ವ್ಯಾಲ್ಯೂ ಬರುತ್ತೆ. ಸೊ ಎಫ್ ಎಕ್ಸ್ ಆಫ್ ಇದು ಬರುತ್ತೆ. ಒಂದ್ಸತಿ ಇದು ಸಿಕ್ತು ಅಂದರೆ ನಿಮಗೆ ಇನ್ನೇನು ಇದು ಕ್ಯಾಲ್ಸಿದೆ ಎಂಟ್ರಿ ಮಾಡೋದಷ್ಟೇ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಗಾಸಿಯನ್ ಅಲ್ವಾ, ಹಂಗಾಗಿ ಕ್ಯಾಲ್ಕುಲೇಟರ್ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ನಿಮಗೆ ಇದು ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಏರಿಯಾ. ಓಕೆ, ಅದು ಕ್ಲಿಯರ್ ವಿತ್ ದಟ್. ಇದು ಇಂಪಾರ್ಟೆಂಟ್, ಇದು ಅರ್ಥ ಆಯ್ತಾ ಇದು, ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. Yes, sir. ಓಕೆ, ಸೊ ನೆಕ್ಸ್ಟ್ ಇದೇ ಥರ. ಓಕೆ, ಇದನ್ನು ಕೇಳಿದ್ದಾರೆ ವಸತಿ. ಸೊ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ಈ ಫಸ್ಟಿಗೆ ಮಾಡಿದ್ವಿ ಇದೇ ಥರ ಪ್ರಾಬ್ಲಮ್. ದ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ 0 to 2, y is equal to x cube, ವಾಟ್ ಇಸ್ ದ ಪಿ ಡಿ ಎಫ್. ಸೊ ಡೈರೆಕ್ಟಾಗಿ ಪಿ ಡಿ ಎಫ್ ಕೇಳಿದರೆ, ಹಂಗಾಗಿ ಹೆಂಗೆ ಬರಿಬೋದು, ಪಿ ಡಿ ಎಫ್ ಆಫ್ y is equal to ವಾಟ್ ಪಿ ಡಿ ಎಫ್ ಆಫ್ ಎಕ್ಸ್ ಇಂಟು dy/dx. ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಡೈರೆಕ್ಟ್ ಬರೀ ಪಿ ಡಿ ಎಫ್ ಕೇಳಿದೆ. ಓಕೆ, ಸೊ ಫಸ್ಟ್ ಎಫ್ ಎಕ್ಸ್ ಆಫ್ ಎಕ್ಸ್ ನೋಡಿ, x is what uniformly distributed between what 0 to 2. ಹಂಗಾಗಿ ಏನು 1/2 - 0, so it is 1/2. So this is fx of x ಬಂತು. ನೆಕ್ಸ್ಟ್ ಫಂಕ್ಷನ್ ಕೊಟ್ಟಿದ್ದಾರೆ, y is equal to 3x³ ಅಂತ ಕೊಟ್ಟಿದ್ದಾರೆ. ಅದರದ್ದು ಇನ್ವರ್ಸ್ ಫಾರ್ಮ್ ನೋಡಿ, y/3. ಸೊ ಇದೇನಾಗುತ್ತೆ ಕ್ಯೂಬ್ ರೂಟ್ ಆಫ್
ಇಷ್ಟು ಬರುತ್ತೆ. ಸೊ ದಿಸ್ ಇಸ್ ಯುವರ್ ಇನ್ವರ್ಸ್ ಫಂಕ್ಷನ್. ಸೊ ಫಸ್ಟ್ ಪಿ ಡಿ ಎಫ್ ಫೈಂಡ್ ಔಟ್ ಮಾಡಿದ್ವಿ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತೀರಾ, ಇನ್ವರ್ಸ್ ಫಂಕ್ಷನ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಿ, ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಸೊ ಇದು ಮಾಡಕ್ಕೆ ಬರುತ್ತಲ್ವಾ, ಇದು 1/3 ಆಗುತ್ತೆ, ಈ ಥರ ಮಾಡಿ ಹಿಂಗೆ ಬರುತ್ತೆ. ಓಕೆ, ಇಷ್ಟು ಬರುತ್ತೆ, ಡಿ ಎಕ್ಸ್ ಬೈ ಡಿ ವೈ ಬರುತ್ತೆ. ಸೊ ನಿಮಗೆ ಇವಾಗ ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಬೈ ಡಿ ವೈ ಬರುತ್ತೆ. ಸೊ ನಿಮಗೆ ಡಿ ಎಕ್ಸ್ ಬೈ ಡಿ ವೈ ಗೊತ್ತಿದೆಯಾ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ ಎಕ್ಸ್ ಬೈ ಡಿ ವೈ, ವಾಟ್ ಈಸ್ ಬಂದಿದೆ, ವೈ ಟು ದ ಪವರ್ ಆಫ್ -2/3 ಇಂಟು 3 ಟು ದ ಪವರ್ ಆಫ್ 4/3. ಎಫ್ ಎಕ್ಸ್ ಆಫ್ ಎಕ್ಸ್ ಎಷ್ಟು ಬರುತ್ತೆ ನಿಮಗೆ, ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟಿದೆ ನಿಮಗೆ, 1/2 ಇದೆ. ಸೊ ಎಷ್ಟಾಗುತ್ತೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ ಇಟ್ ಈಸ್ ಈಕ್ವಲ್ ಟು ವಾಟ್, 1/2 ಇಂಟು ಮಲ್ಟಿಪ್ಲೈ ಮಾಡಿ. ಸೊ ದಟ್ ಈಸ್ ಯುವರ್ ಪಿ ಡಿ ಎಫ್. ಓಕೆ, ಸೊ ಯು ಫೌಂಡ್ ಔಟ್ ದ ಪಿ ಡಿ ಎಫ್. ಓಕೆ, ಇನ್ ಕೇಸ್ ಅವ್ರು ಸಿ ಡಿ ಎಫ್ ಕೇಳಿದ್ರೆ, ಅದು ಸಿ ಡಿ ಎಫ್ ಕೇಳಿಲ್ಲ ಅಲ್ವಾ, ಪಿ ಡಿ ಎಫ್ ಅಷ್ಟೇ ಕೇಳಿದ್ರೆ ಅನ್ಸುತ್ತೆ. ಓಕೆ, ಪಿ ಡಿ ಎಫ್ ಕೇಳಿದ್ರೆ, ಓಕೆ ದಿಸ್ ಹೌ ವಿಲ್ ಬಿ ಡೂಯಿಂಗ್. ಸೊ ಅದರ ಅರ್ಥ ಏನೋ, ನಿಮಗೆ ಪಿ ಡಿ ಎಫ್ ಡೈರೆಕ್ಟಾಗಿ ಕೇಳಿದ್ರೆ ಇಷ್ಟೇ ಮಾಡಬೇಕಾಗಿದೆ, ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮಾಡಿ. ಇನ್ ಕೇಸ್ ಸಿ ಡಿ ಎಫ್ನು ಕೇಳಿದರೆ ಫಸ್ಟ್ ಸಿ ಡಿ ಎಫ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಆಫ್ ಎಕ್ಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಪ್ರೊಸೀಜರ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿಸ್ ಪ್ರಾಬ್ಲಮ್. ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್. Okay, one last problem. Let me record this. So random variable x is uniformly distributed between what? Plus or minus pi by 2 pi. The random variable y is given by this equation. One variable ಕೊಟ್ಟಿದ್ದಾರೆ, ಇಟ್ ಇಸ್ ವೇರಿಯಬಲ್ ಸಪ್ರೇಟ್ ಆಗಿದೆ, ಈ ಥರ ಕೊಟ್ಟಿದ್ದಾರೆ. ಎಲ್ಲಿ ಮೈನಸ್ ಫೈ ಬೈ 2w ಇಂದ ಪ್ಲಸ್ ಫೈ ಬೈ 2w ಒಂದು ರ್ಯಾಂಡಮ್ ವೇರಿಯಬಲ್ ಇದೆ, ಅದ್ರ ಹೆಸರೇನು ಎಕ್ಸ್ ಅಂತ. ಸೊ ಏನಾಗುತ್ತೆ, ಎಫ್ ಎಕ್ಸ್ ಆಫ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು, 5/2w ಮೈನಸ್ 5/2 ಎಕ್ಸ್ ಈಸ್ ಈಕ್ವಲ್ ಟು ಏನು, ಇಲ್ಲಿಂದ ರೇಂಜ್. ಸೊ ದಿಸ್ ಟರ್ನ್ಸ್ ಔಟ್ ಟು ಬಿ ವಾಟ್, ಸೊ ಇದನ್ನು ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ನಿಮಗೆ, ಓಕೆ, ಅವಾಗ ಏನು ಬರುತ್ತೆ ನಿಮಗೆ, ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಓಕೆ ಇದನ್ನು ಮಿನಿಮೈಸ್ ಮಾಡಿದ್ರೆ ನಿಮಗೆ, ಇದು ಎಲ್ ಸಿ ಎಮ್ ತೊಗೊಂಡು ಮಿನಿಮೈಸ್ ಮಾಡಿದ್ರೆ ಡಬ್ಲ್ಯೂ ಬೈ ಅದು ಒಮೆಗಾ ಬೈ ಪೈ ಬರುತ್ತೆ, ಇಲ್ಲಿಂದ -5/2w ಟು +5/2w. ಓಕೆ, ಫಸ್ಟ್ ಪಿ ಡಿ ಎಫ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟಿಗೆ ಏನು ಫಂಕ್ಷನ್ ಕೊಟ್ಟಿದ್ದಾರೆ ಅವರು, ವಾಟ್ ಇಸ್ ದ ಫಂಕ್ಷನ್, y ಈಸ್ ಈಕ್ವಲ್ ಟು ವಿ ಸೈನ್ ಒಮೆಗಾ ಕೊಟ್ಟಿದ್ದಾರೆ. ಇದು ಇನ್ವರ್ಸ್ ಫೈಂಡ್ ಔಟ್ ಮಾಡಿ. ಇನ್ವರ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 1/w ಸೈನ್ ಇನ್ವರ್ಸ್ ಆಫ್ y ಬೈ ವಿ ಬರುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ ಇದೆ, ಹಿಂಗೆ ಇಟ್ಕೊಳ್ಳಿ. ವಾಟ್ ಇಸ್ ಸೈನ್ ಇನ್ವರ್ಸ್ ಆಫ್ y ಬೈ ವಿ, ಇಷ್ಟು ಬರುತ್ತೆ. ಸೈನ್ ಇನ್ವರ್ಸ್ ಆಫ್ y, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದು ಎಕ್ಸ್ ಇದೆಯಾ, ಸೊ ಹಂಗಾಗಿ ಇಷ್ಟು ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ y ಅಂದರೆ ಎಷ್ಟು ಬರುತ್ತೆ, ಇದು 1/v ಕಾನ್ಸ್ಟೆಂಟ್ ಇದೆ, ಇದು 1/v ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಡಿ ಎಕ್ಸ್ ಬೈ ಡಿ ವೈ. ಸೊ ನಿಮಗೆ ಇವಾಗ ಏನು ಮಾಡಬೇಕು, ಪಿ ಡಿ ಎಫ್ ಮಾಡಬೇಕು. ವಾಟ್ ಇಸ್ ಪಿ ಡಿ ಎಫ್, ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ವೈ ಡಿ ಎಕ್ಸ್ ಬೈ ಡಿ ವೈ ಮಾಡಬೇಕು. ಸೊ ನಿಮಗೆ ಡಿ ಎಕ್ಸ್ ಬೈ ಡಿ ವೈ ಬಂದಿದೆಯಾ, ಇದು ಬಂದಿದೆ. ಎಫ್ ಎಕ್ಸ್ ಆಫ್ ಎಕ್ಸ್ ಬಂದಿದೆಯಾ ಇಲ್ಲಿ, ಸೊ ಎಷ್ಟು ಬಂದಿದೆ ಎಫ್ ಎಕ್ಸ್ ಆಫ್ ಎಕ್ಸ್ ನಿಮಗೆ, ಒಮೆಗಾ ಬೈ ಪೈ ಬಂದಿದೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ, ಒಮೆಗಾ ಬೈ ಪೈ. So that is omega by pi into e value. Okay, when you multiply that, okay, omega by pi ಇದೆ, multiply ಇದರಿಂದ ಜೊತೆ ಮಾಡಿ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ. ಸೊ ದ ರೆಡ್ಯೂಸ್ಡ್ ವ್ಯಾಲ್ಯೂ ವುಡ್ ಬಿ, ಸೊ ಎರಡು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ. ಸೊ ದಿಸ್ ವುಡ್ ಬಿ ಯುವರ್ ಫೈನಲ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಡೂಯಿಂಗ್ ದ ಪ್ರಾಬ್ಲಮ್ಸ್. ಓಕೆ, are you clear with that? Hello. ಅರ್ಥ ಆಯ್ತಾ, ಇಷ್ಟೇ ಪ್ರೊಸೀಜರ್. ಫಸ್ಟು ಎಫ್ ಎಕ್ಸ್ ಆಫ್ ಎಕ್ಸ್ ಪಿ ಡಿ ಎಫ್ ಫೈಂಡ್ ಔಟ್ ಮಾಡಿ, ವೈದು ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಿ, ಅದೆರಡನ್ನು ಮಲ್ಟಿಪ್ಲೈ ಮಾಡಿ. ಏನು ಡೈರೆಕ್ಟ್ ಪಿ ಡಿ ಎಫ್ ಕೇಳಿದ್ರೆ, ಸಿ ಡಿ ಎಫ್ ಪಿ ಡಿ ಎಫ್ ಕೇಳಿದರೆ ಫಸ್ಟು ಪಿ ಡಿ ಎಫ್ ಬರ್ಕೊಳ್ಳಿ, ಅಂದರೆ ರ್ಯಾಂಡಮ್ ವೇರ ಪಿ ಡಿ ಎಫ್ ಬರ್ಕೊಂಡಿರಿ. ಆಮೇಲೆ ಸಿ ಡಿ ಎಫ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರಿಂದ ಪಿ ಡಿ ಎಫ್ ಇದು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಇನ್ನು ಉಳಿದಿದ್ದೆಲ್ಲ ಯೂನಿಫಾರ್ಮ್ ಇರುತ್ತೆ, ಇಲ್ಲ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಸಿಂಗಲ್ ರ್ಯಾಂಡಮ್ ವೇರಿಯಬಲ್. ಓಕೆ, ಸೊ ಇಷ್ಟು ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ಇದರಲ್ಲಿ 2 ಪ್ರಾಬ್ಲಮ್ ನಿಮಗೆ ಬರುತ್ತೆ ಎಕ್ಸಾಮ್ಗೆ. ಓಕೆ, ಇದಾದಮೇಲೆ ಒಂದೇ ಒಂದು ಟಾಪಿಕ್ ಇದೆ, ನಾಳೆ ನಾಡ್ದು
ನಾಳೆ ಥಿಯರಿ ಮಾಡ್ತೀನಿ, ನಾಡೋದಕ್ಕೆ ಪ್ರಾಬ್ಲಮ್ಸ್ ಮಾಡಿದ್ರೆ ದಟ್ ಕಂಪ್ಲೀಟ್ಸ್ ದ ಫಸ್ಟ್ ಮಾಡಿ. ಓಕೆ, ಸೊ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇದರಿಂದ ಎರಡು ಪ್ರಾಬ್ಲಮ್ ಬರುತ್ತೆ ನಿಮಗೆ. ಅದು ಗೊತ್ತಾಗದಿಲ್ಲ ಹೋದರೆ ಯು ಕ್ಯಾನ್ ಆಸ್ಕ್ ದ ಡೌಟ್ಸ್. ಓಕೆ, ನಾಳೆ 2:30ಗೆ ಜಾಯ್ನ್ ಆಗಿ. ಓಕೆ, ನಾಳೆ 2:30 ಕ್ಲಾಸ್ ತಗೊಳ್ತೀನಿ, 2:30 to 3:30.